ಮುಂದುವರಿಸಿಲ್ಲ ಕೇಳಿದ್ರು ಧೃತರಾಷ್ಟ್ರ. ಕರಗುವರೆ ನೀ ಸಾರು ಭೀಮನ ಕರೆದು ಕೊಲಿಸುವೆ ನೀತನನು. ಕರಗುವರೆ ನೀ ಸಾರು ಭೀಮನ ಕರೆದು ಕೊಲಿಸುವೆ ನೀತನನು. ನಿಷ್ಠುರನಲ ನೀನೆನ್ನದಿರು ತೆಗೆ ನಿನ್ನ ತನ್ನಿಂದ. ಹರಿಯದೆ ಹಾಗೆಯೇ ನಮ್ಮ ಚಕ್ರದ ಹರಿಭಟನ ಮುರಿವೆನು. ಯುಧಿಷ್ಠಿರ ನರಸುತನ ವಧು ನಿಲಲಿ ನೀನಂಜುವರೆ ಸಾರೆಂದ. ಯುಧಿಷ್ಠಿರ ನರಸುತನ ವಧು ನಿಲಲಿ ನೀನಂಜುವರೆ ಸಾರೆಂದ. ಆದರೂ ಅರ್ಜುನ ಬಿಲ್ಲಿಗೆ ಬಾಣವನ್ನು ತೊಡಲೇ ಇಲ್ಲ. ಕೃಷ್ಣ ನೋಡಿದ ಹಿಂದೆ ತಿರುಗಿ ಏನ್ ಮಾಡ್ತಾ ಇದ್ದಾನೆ ಅರ್ಜುನ? ಇಷ್ಟು ಹೇಳಿದ್ರು ಅವನು ಬಾಣವನ್ನು ಪ್ರಯೋಗ ಮಾಡ್ತಾ ಇರಲಿಲ್ಲ ಕರ್ಣದ ಮೇಲೆ. ಮತ್ತೇನಾಯ್ತು? ಇನ್ನೇನೋ ಹೊಸ ಕಾರಣ ಇಟ್ಕೊಂಡು ಬಿಲ್ಲನ್ನು ಕೆಳಗೆ ಹಾಕಿದ್ನೋ ಅಂತ ಹೇಳಿ ಅನ್ಕೊಂಡ. 3-4 ಸರಿ ಬಿಲ್ಲು ಕೆಳಗೆ ಹಾಕಿದ್ದಾನೆ ಅರ್ಜುನ. ಕೃಷ್ಣ ಪದೇ ಪದೇ ಅವನಿಗೆ ಬುದ್ಧಿವಾದವನ್ನು ಹೇಳಿ 18 ಅಧ್ಯಾಯಗಳಷ್ಟು ಭಗವದ್ಗೀತೆಯನ್ನು ಬೋಧನೆ ಮಾಡಿ ಎಲ್ಲ ಮಾಡಿ ಪುನಃ ಅವನು ಯುದ್ಧಕ್ಕೆ ಸಿದ್ಧ ಮಾಡದೆ ಇನ್ನೊಂದು ಸರಿ ಕೆಳಗೆ ಹಾಕ್ತಾನೆ. ಇದು 4ನೇ ಸರಿ ಏನೋ ಇದು ಅರ್ಜುನ ನಾನು ಯುದ್ಧ ಮಾಡಲ್ಲ ಅಂತ ಹೇಳ್ತಿರೋದು. ಯೋಚನೆ ಮಾಡಲ್ಲ. ಯಾ ಅರ್ಜುನ ಕೋಪ ಬಂದೋಯ್ತು ಕೃಷ್ಣನಿಗೆ. ಈ ಸಮಯದಲ್ಲಿ ಇವನು ಕೊಲ್ಲಲ್ಲ ಅಂತ ಹೇಳ್ತಾ ಇದ್ದಾನಲ್ಲ, ಕೋಪ ಬಂತು. ಕರಗುವರೆ ನೀ ಸಾರು. ಕರಗುವರೆ ನೀ ಸಾರು ಅಂದ್ರೆ ಕರ್ಣನ ಮೇಲೆ ಏನಾದ್ರು ನಿನ್ನ ಮನಸ್ಸು ಕರಗ್ತಾ ಇದ್ರೆ ಮೊದಲು ರಥದಿಂದ ಹಿಡಿದು ಓಡು ನೀನಾಚೆಗೆ, ಹೊರಡು ಆಚೆಗೆ. ಯುದ್ಧ ಮಾಡುವ ಕೆಲಸ ನಿನಗಿಲ್ಲ. ಕರಗುವರೆ ನೀ ಸಾರು. ಒಂದು ವೇಳೆ ನೀನು ಯುದ್ಧ ಮಾಡೋಕ್ಕಾಗದೆ ನೀನು ಆಚೆಗೆ ಹೋದ್ರೆ ಭೀಮನ ಕರೆದು ಕೊಲಿಸುವೆನು. ಭೀಮನನ್ನು ಕರೆದು ನಿನ್ನ ಜಾಗದಲ್ಲಿ ಅವನನ್ನು ಕೂರಿಸ್ಬಿಟ್ಟು ಅವನನ್ನು ಕೊಲಿಸ್ತೀನಿ. ಭೀಮ ಯಾವತ್ತೂ ನಾನು ಹೇಳಿದ ಮಾತು ವಿರೋಧ ಮಾಡಲ್ಲ. ನೀನೇ ಏನು ಹೇಳಿದ್ರು ಅದಕ್ಕೊಂದು ಪ್ರಶ್ನೆ ಕೇಳುವಂತಹದ್ದು, ಅದಕ್ಕೆ ವಿರೋಧ ಮಾಡುವಂತಹದ್ದು. ನಾನು ನೀನು ಬಹಳ ಸ್ನೇಹಿತರು ಅಂತ ಅಂದ್ಕೊಂಡು ಆ ಸಲಿಗೆಯಿಂದ ನೀನು ನಾನು ಹೇಳಿದ ಮಾತುಗಳನ್ನು ನೀನು ಎಷ್ಟೋ ಸರಿ ಕೇಳಿದ್ರು. ಆದರೆ ಭೀಮ ಅಲ್ಲ. ನಾನು ಒಂದು ಮಾತನ್ನು ಹೇಳಿದ್ರೆ ಇದನ್ನ ಕಾಯ್ತಾ ಇರ್ತಾನೆ. ಇಂಥ ಸ್ಥಿತಿಯಲ್ಲಿ ಭೀಮ ಯಾರ್ಯಾರು ಹೊಡೆಯಲೇ ಅಂದ್ರೆ ಸಾಕು ಹೋಗಿ ಹೊಡೆದು ಬಂದ್ಬಿಡ್ತಾನೆ. ಭೀಮನ ಸ್ವಭಾವ ಅಂತದ್ದು. ಅವನನ್ನು ಕರೆಸ್ತೀನಿ. ಭೀಮನ ಕರೆದು ಕೊಲಿಸುವೆನೋ. ನಿಷ್ಠುರನಲ ಎನ್ನದಿರು. ನನ್ನನ್ನು ಆಮೇಲೆ ನಿಷ್ಠುರ ಅಂತ ಅನ್ಬೇಡ. ಏನ್ ಇಷ್ಟು ನಿಷ್ಠುರವಾಗಿ ಮಾತಾಡ್ತಾನೆ ಕೃಷ್ಣ? ಯಾಕೆ ಮಾತಾಡ್ತಾನೆ ಅವನು? ಕರ್ಣದಲ್ಲಿ ಬಂದು ಅವ್ನು ಏನಾಗಬೇಕಾಗಿದೆ? ಇನ್ನೆಲ್ಲ ಹೇಳ್ಕೋಬೇಡ. ನಾನು ಒಂದು ವೇಳೆ ಬೇರೆ ಕಾರಣ ಬೇರೆಯವರನ್ನು ಕರೆಸಿ ಅವನನ್ನು ಕೊಂದರೆ ನಿನಗೆ ಮರ್ಯಾದೆ ಹೋಗುತ್ತೆ, ನಿನಗೆ ಗೌರವ ಹೋಗುತ್ತೆ. ಕರ್ಣನನ್ನು ಕೊಲ್ಲಕ್ಕೆ ಹೆದರ್ಬಿಟ್ಟ ಅರ್ಜುನ ಅಂತ ಜನರೆಲ್ಲ ಮಾತಾಡ್ಕೋತಾರೆ. ಆ ಮಾತಿಗೆ ನೀನು ಪಕ್ಕಾದ್ರೆ ನಾನು ನಿಷ್ಠುರ ಅಂತ ಅನ್ಕೋಬೇಡ. ನನ್ನ ನಿಷ್ಠುರತೆಯಿಂದ ಹೀಗಾಯ್ತು ಅಂತ ಹೇಳಿ ನೀನು ಅನ್ಕೋಬೇಡ. ಮೊದಲು ನೀನು ಮಾಡಬೇಕಾಗಿದೆ ಏನು ಗೊತ್ತೋ? ತೆಗೆ ನಿನ್ನ ತನ್ನಿಂದ. 3 ಶಬ್ದಗಳಲ್ಲಿ ಇಂತಹ ದೊಡ್ಡ ಒಂದು ತತ್ವಶಾಸ್ತ್ರವನ್ನು ಹೇಳಕ್ಕೆ ಸಾಧ್ಯವಾಗುತ್ತೆ ಮಾತ್ರ. ತೆಗೆ ನಿನ್ನ ತನ್ನಿಂದ. ನಿನ್ನ ದೇಹದಲ್ಲಿ ನಾನು 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 ಅಂತಿದೆಯಲ್ಲ, ಅದನ್ನು ಮೊದಲು ತೆಗೆದಾಕುವ ಅನ್ನೋದು ಅರ್ಥ ಆಗುತ್ತೆ. ನಾನತ್ವ ಇದೆಯಲ್ಲ, ನನ್ನಿಂದ ಕರ್ಣ ಸಾಯ್ತಾನೆ. ನಾನು ಒಂದು ವೇಳೆ ಬಿಲ್ಲನ್ನು ಎತ್ತಿ ಬಾಣವನ್ನು ಪ್ರಯೋಗ ಮಾಡಲಿಲ್ಲ ಅಂದ್ರೆ ಕರ್ಣ ಸಾಯಿಲ್ಲ. ಇದು ನನ್ನಿಂದ ಆಗುವಂಥದ್ದು ಅನ್ನುವ ಭಾವನೆ ನಿನ್ನಲ್ಲಿ ಇದೆಯಲ್ಲ, ಅದನ್ನು ಮೊದಲು ತೆಗೆ ನೀನು. ಆವಾಗ ನಿನಗೆ ಅರ್ಥವಾಗುತ್ತೆ. ಎಷ್ಟು ಸರಿ ನಿನಗೆ ಹೇಳಿದ್ದೀನಿ ಈ ಮಾತನ್ನ, ಇವತ್ತು ಪುನಃ ಅದನ್ನೇ ಹೇಳ್ತಾ ಇದ್ದೀನಿ. ಮೊದಲು ತೆಗೆ ನಿನ್ನ ತನ್ನಿಂದ. ನಾನು ಅನ್ನುವ ಅಹಂಭಾವ ಎಲ್ಲಿವರೆಗೂ ನಿನ್ನ ಮನಸ್ಸಿನಲ್ಲಿರುತ್ತೋ ಅಲ್ಲಿವರೆಗೂ ನಿನಗೆ ಮೋಕ್ಷವಿಲ್ಲ. ಮೊದಲು ನಿನ್ನ ಭಾವ ಅಹಂಭಾವವನ್ನು ತೆಗೆದಾಕು. ಆಮೇಲೆ ನಿನಗೆ ಗೊತ್ತಾಗುತ್ತೆ ಕರ್ಣನನ್ನು ಕೊಂದದ್ದು ನೀನೂ ಅಲ್ಲ, ಕರ್ಣ ಸತ್ತಿದ್ದು ನಿನ್ನಿಂದಲೂ ಅಲ್ಲ ಅಂತೇಳಿ. ಕರ್ಣ ಸಾಯೋದಕ್ಕೆ ಒಂದು ಕಾರಣ ಇದೆ. ಇದೆಲ್ಲವೂ ಪೂರ್ವಭಾವಿಯಾಗಿ ನಿರ್ಧಾರವಾಗಿರುವಂತಹ ಕಾರಣಗಳು. ಇದಕ್ಕೆ ನಾನು ಹೊಣೆ, ಜವಾಬ್ದಾರಿ ನಾನು. ಕರ್ಣ ಸತ್ತರೂ ನನ್ನಿಂದ, ಕರ್ಣ ಬದುಕಿದ್ರು ನನ್ನಿಂದ. ಆದರೆ ನಿನ್ನಿಂದ ಕರ್ಣನ ಉಳಿಸ್ಕೊಳ್ಳೋಕೆ ಸಾಧ್ಯವಾಗುವುದಿಲ್ಲ. ನೀನು ಅವನನ್ನು ಕೊಲ್ಲಕ್ಕೂ ಸಾಧ್ಯವಾಗಿಲ್ಲ, ಉಳಿಸಕ್ಕೂ ಸಾಧ್ಯವಾಗಿಲ್ಲ. ಅವನನ್ನು ಕೊಲ್ಲಕ್ಕೆ ಅಥವಾ ಬದುಕಿಸಕ್ಕೆ ನೀನು ಯಾರು? ಆ ಕೆಲಸ ನನಗೆ ಬಿಡು. ನಿನ್ನ ಕೆಲಸ ಏನಿದೆ ನೀನು ಅಷ್ಟನ್ನು ಮಾಡು. ನಾನು ಹೇಳಿದಷ್ಟು ಕೆಲಸ ನೀನು ಮಾಡು. ತೆಗೆ ನಿನ್ನ ತನ್ನಿಂದ. ಮೊದಲು ನಿನ್ನನ್ನ ನಾನು ನಾನು ಅನ್ನುವ ಭಾವನೆ ಏನಿದೆ ಅದನ್ನ ತೆಗೆದಾಕು ನೀನು. ಹರಿಯದೆ ಹಗೆ. ಇಷ್ಟಾದರೂ ಈ ಹಗೆ ಹರಿಯುವುದಿಲ್ಲ ಅಂದ್ರೆ ನೀನು ಕರ್ಣನನ್ನ ಕೊಲ್ಲುವುದಿಲ್ಲ. ಒಂದು ವೇಳೆ ಭೀಮನೋ ಬಂದು ನಿನ್ನ ಹಾಗೆ ಮಾತಾಡಿ ಕರ್ಣನನ್ನ ಕೊಡಲಿಲ್ಲ ಅಂದ್ರೆ ನಮ್ಮ ಚಕ್ರದಲ್ಲಿ ಅರಿಭಟನ ಮುರಿಬೇನು. ನಾನು ಚಕ್ರವನ್ನು ಪ್ರಯೋಗ ಮಾಡಿ ಆ ಅರಿಭಟನಾದಂತಹ ಕರ್ಣನನ್ನು ಸಂಹಾರ ಮಾಡಬೇಕು. ಕೃಷ್ಣ ಮಾತು ಕೊಟ್ಟಿದ್ದಾನೆ, ಸಾರಥ್ಯವನ್ನು ನಾನು ವಹಿಸ್ತೀನಿ, ಆದರೆ ಯುದ್ಧ ಮಾಡುವವನು ನಾನಲ್ಲ ಅಂತ ಹೇಳಿ. ದುರ್ಯೋಧನ ಮತ್ತೆ ಅರ್ಜುನ ಇಬ್ಬರು ದ್ವಾರಕೆಗೆ ಹೋಗಿ ಕೃಷ್ಣನನ್ನ ಸಹಾಯಕ್ಕೆ ಬೆಳೆದಾಗ ಆದಡಾವಿಹೆ ಒಂದು ಕಡೆಯಲ್ಲಿ ಕಾದುವವರಾವಲ್ಲ. ಯುದ್ಧ ಮಾಡೋದಿಲ್ಲ ನಾವು, ಯುದ್ಧದ ಯುದ್ಧ ಭೂಮಿ
ಸುಮ್ಮನೆ ಒಂದ್ ಕಡೆಗಿರ್ತೀವಿ. ಆದ್ರೆ ಇಡೀ ಯಾದವ ಸೈನ್ಯ ಇನ್ನೊಂದು ಕಡೆಗಿರುತ್ತೆ. ನೀನು ಯಾವ್ದು ಬೇಕು ತಗೊಂಡಾಗ ಅರ್ಜುನ ನೀನು ಯುದ್ಧ ಮಾಡದಿದ್ರು ಪರವಾಗಿಲ್ಲ, ನಮ್ಮಲ್ಲಿ ನೀನೇ ಬಾ ಅಂತ ಹೇಳಿ ಕರ್ಕೊಂಡು ಬಂದಾನೆ. ಹಾಗಾಗಿ ಅವನು ಯುದ್ಧ ಮಾಡೋವಾಗಿಲ್ಲ. ಆದರೂ ಸಹ ಹೇಳ್ತಾ ಇದ್ದಾನೆ ಕೃಷ್ಣ, ಒಂದು ವೇಳೆ ನೀವಿಬ್ರು ಯುದ್ಧ ಮಾಡಲಿಲ್ಲ ಅಂದ್ರೆ, ಯಾರು ಯುದ್ಧ ಮಾಡಬೇಕೋ ಅವ್ರು ಯುದ್ಧ ಮಾಡಲಿಲ್ಲ ಅಂದ್ರೆ, ಯಾರು ಯುದ್ಧ ಮಾಡಬಾರ್ದು ಅವ್ರು ಮಾಡಬೇಕಾಗುತ್ತೆ. ಆ ಸ್ಥಿತಿಗೆ ನೀನು ತಂದಿಡ್ತಾ ಇದೀಯ. ಆಗಲಿ, ಅದಕ್ಕೆ ನಾನು ಹೇಸುವುದಿಲ್ಲ. ನನ್ನ ಪ್ರತಿಜ್ಞೆ ಮುರಿದರೂ ಪರವಾಗಿಲ್ಲ, ನಾನು ಹರಿಭಟನ ಕೊಲುವೆನು ನನ್ನ ಚಕ್ರದಿಂದ ಅಂತ ಹೇಳಿ. ಮಹಾಭಾರತದಲ್ಲಿ ಎಷ್ಟೆಷ್ಟು ಜನ ಪ್ರತಿಜ್ಞೆಗಳನ್ನು ಮಾಡಿಬಿಟ್ರು. ಎಲ್ಲರೂ ತಮ್ಮ ತಮ್ಮ ಪ್ರತಿಜ್ಞೆಗಳನ್ನು ಉಳಿಸ್ಕೊಳ್ಬೇಕು ಅಂತ ಹೇಳಿ ನಿಜವಾದ ಕೆಲಸವನ್ನು ಮಾಡೋದನ್ನು ಬಿಟ್ಬಿಟ್ರು. ಪ್ರತಿಯೊಬ್ಬರು ಭೀಷ್ಮಾಚಾರ್ಯರಿಂದ ಹಿಡಿದು ಕರ್ಣನವರೆಗೂ ಸಹ ಪ್ರತಿಜ್ಞೆಗಳ ಮೇಲೆ ಪ್ರತಿಜ್ಞೆಗಳು. ಎಲ್ಲರೂ ತಮ್ಮ ಪ್ರತಿಜ್ಞೆ ಉಳಿಸ್ಕೊಳ್ಬೇಕು ಅನ್ನೋ ಪ್ರತಿಷ್ಠೆ ದೊಡ್ಡದಾಗಿದೆ ಹೊರತುವೆ ತಾವು ದುರ್ಯೋಧನಿಗೆ ಸಹಾಯ ಮಾಡಬೇಕು ಅನ್ನೋ ಪ್ರತಿಜ್ಞೆ ಹೋದರೂ ಪರವಾಗಿಲ್ಲ ಅನ್ನೋರು ಯಾರೂ ಅವ್ರ ಕಡೆ ಸಿಕ್ಕಿಲ್ಲ. ಆದರೆ ಕೃಷ್ಣ ಮಾತ್ರ ನಾನು ಧರ್ಮರಾಯನಿಗೆ ಸಹಾಯವನ್ನು ಮಾಡಬೇಕು, ಧರ್ಮರಾಯನ ಅರಸನನ್ನು ಉಳಿಯಬೇಕು, ನನ್ನ ಪ್ರತಿಜ್ಞೆ ಹಾಳಾಗೋಗ್ಲಿ. ಇನ್ನೊಂದು ಸಂದರ್ಭದಲ್ಲಿ ದುರ್ಯೋಧನ ಕೃಷ್ಣನ ಹೇಳಿದ್ದಾನೆ, ಮಾಮ ಪ್ರತಿಜ್ಞೆಗಳ ತೊಡಕು ಬೇಡ ಅಂತ ಹೇಳಿ. ಭೀಷ್ಮರ ವಿರುದ್ಧ ಯುದ್ಧ ಮಾಡುವ ಸಂದರ್ಭದಲ್ಲಿ ಕೃಷ್ಣನೇ ಆ ಮಾತನ್ನು ಹೇಳಿದ್ದಾನೆ. ದೊಡ್ಡ ದೊಡ್ಡ ಪ್ರತಿಜ್ಞೆಗಳು ಅಂತ ಹೇಳಿ ತೊಡಗಿಸಬೇಡಿ, ಆ ಪ್ರತಿಜ್ಞೆಗಳು ಮುರಿದರೂ ಪರವಾಗಿಲ್ಲ, ನಾನು ಚಕ್ರವನ್ನು ನಿನ್ನ ಮೇಲೆ ಬಿಸಾಕ್ತೀನಿ ನೋಡು ಅಂತ. ಅಂತಹ ಕೃಷ್ಣ ಅಂದ್ರೆ ನನ್ನ ಭಕ್ತರ ಉಳಿವಿಗೋಸ್ಕರವಾಗಿ ನನ್ನ ಪ್ರತಿಜ್ಞೆ ಮುರಿದರೂ ಪರವಾಗಿಲ್ಲ ಅನ್ನುವಂಥದ್ದು ಕೃಷ್ಣನ ಸ್ವಭಾವ. ಅದನ್ನು ಅಂತ ಹೇಳಬೇಕಾಗಿದೆ. ಅದರಿಂದ ಎನ್ನ ಚಕ್ರದಲ್ಲಿ ಹರಿಭಟನ ಮುರಿವೆನೋ. ಯಾಕೋಸ್ಕರ ಅಂದ್ರೆ ಧರ್ಮರಾಯನ ಅರಸುತನವನ್ನು ಉಳಿಯಲಿ ನನಗೆ ಅಷ್ಟು ಬೇಕಾಗಿರೋದು. ಧರ್ಮರಾಜ ಅರಸನಾಗಿರಬೇಕು, ಅವನ ಪುನಃ ರಾಜ್ಯಾಭಿಷೇಕವನ್ನು ಹಸ್ತಿನಾವತಿಯಲ್ಲಿ ನಾನು ಅವನಿಗೆ ಮಾಡಬೇಕು ಅನ್ನುವಂಥದ್ದು ನನ್ನ ಮನಸ್ಸು. ನೀನು ಅಂಜುವರೆ ಸಾರು, ನೀನು ಮತ್ತೆ ಹೆದರ್ತಾ ಇದ್ದೀಯಾ ಇವನನ್ನು ಕೊಲ್ಲೋದಕ್ಕೆ ಕರ್ಣನನ್ನ ಅಂದ್ರೆ ರಥವನ್ನು ಬಿಟ್ಟು ಇಳಿ, ನೀನು ಓಡ್ತಾ ಇರೋ, ನನ್ನ ಚಕ್ರದಲ್ಲಿ ನಾನು ಕೊಂದು ಹಾಕ್ಬಿಡ್ತೀನಿ ಕರ್ಣನನ್ನ. ಅರ್ಜುನನಿಗೆ ಬೇರೆ ದಾರಿಯೇ ಉಳಿದಿಲ್ಲ. ನಾನು ಕರ್ಣನನ್ನು ಕೊಲ್ಲಿಲ್ಲ ಅಂದ್ರೆ ಕೃಷ್ಣನೇ ಕೊಲ್ತಾನೆ, ಹಾಗೂ ಕರ್ಣ ಉಳಿಯುವುದಿಲ್ಲ. ಉಳಿದಿದ್ದೇನು ಅಂದ್ರೆ ನನಗೊಂದು ಅಪಯಶಸ್ಸು ಉಳಿದು ಹೋಗುತ್ತೆ. ಅರ್ಜುನ ಹೆದರಿಬಿಟ್ಟ ಕರ್ಣನನ್ನು ಕೊಲ್ಲೋದಕ್ಕೆ, ಅದರಿಂದ ಕೃಷ್ಣನೇ ಕೊಲ್ಲಬೇಕಾಯ್ತು ಅನ್ನೋ ಒಂದು ಅಪಯಶಸ್ಸು, ಕೆಟ್ಟ ಹೆಸರು ಭೂಮಿ ಇರುವವರೆಗೂ ನನ್ನ ಮೇಲೆ ಉಳಿದು ಹೋಗ್ಬಿಡುತ್ತೆ. ಅದರಿಂದ ಹಾಗೂ ಕರ್ಣನ ಉಳಿಸೋಕೆ ಸಾಧ್ಯ ಇಲ್ಲ ಅಲ್ವಾ, ಬಿಡು ಹೋಗ್ಲಿ, ಇನ್ನೇನು ಮಾಡೋಣ ಅಂತ ಹೇಳಿ ಒಂದು ಬಾಣವನ್ನು ತೆಗೆದ ಅರ್ಜುನ. ಈಸು ಕರ್ಣನ ಮೇಲೆ ಬಹಳ ದ್ವೇಷವೇನೋ, ಈಸು ಕರ್ಣನ ಮೇಲೆ ಬಹಳ ದ್ವೇಷವೇನೋ ಎನ್ನುತ್ತ ಮನದಲ್ಲಿ ಘಾಸಿಯಾದನು ಪಾರ್ಥ. ಈಸು ಕರ್ಣನ ಮೇಲೆ ಬಹಳ ದ್ವೇಷವೇನೋ ಎನ್ನುತ್ತ ಮನದಲ್ಲಿ ಘಾಸಿಯಾದನು ಪಾರ್ಥ. ಕರುಣ ಕ್ರೋಧನು ಪಟಳಕ್ಕೆ ಆಸೆಯಿಂದೇಕಿನುತ ಸೆಳೆದನು ಸೂಸು ಗಿಡಿಗಳ ಹೊಗೆಯ ಹೊದರಿನ ಮೀಸಲಡಿದಾಲೆಂಜಲಿಸದ ಅಂಜಲಿಕ ಮಾರ್ಗಡವ ಸೆಳೆದನು ಆಸೆಯಿಂದೇಕೆನುತ. ಮತ್ತೆ ಅರ್ಜುನ ಮನಸ್ಸಿನಲ್ಲಿ ಅಂದ್ಕೊಂಡ, ಈಸು ಕರ್ಣನ ಮೇಲೆ ದ್ವೇಷ ಬೇಕು, ಯಾಕೆ ಈ ಕೃಷ್ಣನಿಗೆ ಕರ್ಣನ ಮೇಲೆ ಇಷ್ಟು ದ್ವೇಷ? ನಮಗೆ ಇಲ್ಲದಂತಹ ದ್ವೇಷ ಇವನಿಗೆ. ಅದಕ್ಕೆ ನಮಗೆ ರಾಜ್ಯ ಬೇಡ ಅಂತ ನಾವು ಕಾಡಿಗೆ ಹೋಗ್ಬಿಡ್ತೀವಿ ಕೃಷ್ಣ ಅಂದ್ರೆ, ಇವನು ಯಾತಕ್ಕೆ ಅವ್ರನ್ನ ಕೊಲ್ಲುವ, ಇವನು ಕೊಲ್ಲುವ, ಅವನು ಕೊಲ್ಲುವ, ಯಾಕೆ ಹೀಗೆ ಮಾಡ್ತಾ ಇದ್ದಾನೆ ಕೃಷ್ಣ? ನಮಗಿಲ್ಲದ ದ್ವೇಷ ಇವನಿಗೆ. ಅದಕ್ಕೋಸ್ಕರ ಈಸು ಕರ್ಣನ ಮೇಲೆ ಬಹಳ ದ್ವೇಷ ಬೇಕು ಎನ್ನುತ್ತ ಮನದಲ್ಲಿ ಖಾಸಿಯಾದನು ಪಾರ್ಥ. ಕರುಣ ಕ್ರೋಧ ವಿಪಟಳಕ್ಕೆ, ಮನಸ್ಸಿಗೆ ವಿಪಟಳವನ್ನು ಕೊಡ್ತಾ ಇದೆ. ಮನಸ್ಸಿಗೆ ಹೊಡೆದು ರಾಚ್ತಾ ಇರುವುಗಳು. ಯಾವಗಳು ರಾಚ್ತಾ ಇರುವಂತಹದ್ದು, ಒಂದು ಕಡೆ ಕರುಣ, ಇನ್ನೊಂದು ಕಡೆ ಕ್ರೋಧ. ಎರಡೂ ಮನಸ್ಸು ಹೊಡಿತಾ ಇದೆ. ಕರುಣ ಯಾವುದಕ್ಕೆ? ಆ ಕರ್ಣನ ಮೇಲೆ ಕರುಣೆ, ಎಲ್ಲವೂ ಇವನು ನಮ್ಮ ಅಣ್ಣನಾಗಿರ್ಬೇಕು ಅನ್ನುವಂಥ ಒಂದು ಭಾವನೆ. ಆ ಕರುಣೆಯಿಂದ ಕರ್ಣನ ಮೇಲೆ ಕರುಣೆ ಒಂದು ಮನಸ್ಸಿಗೆ ರಾಚ್ತಾ ಇದೆ. ಅದರ ವಿರುದ್ಧವಾಗಿ ಕ್ರೋಧ ಮನಸ್ಸಿಗೆ ರಾಚ್ತಾ ಇದೆ. ಕ್ರೋಧ ಏನು? ಯಾವ ಕಾರಣಕ್ಕೆ ಕ್ರೋಧ? ಇದೇನು ಕೃಷ್ಣ ಈ ರೀತಿಯಲ್ಲಿ ನನಗೆ ಹೇಳ್ತಾ ಇದ್ದಾನಲ್ಲ, ನಾನು ಬೇಡ ಅಂದ್ರೂ ಕರ್ಣನನ್ನು ಕೊಲ್ಲು ಅಂತ ಹೇಳ್ತಾ ಇದ್ದಾನಲ್ಲ, ಇದು ಕ್ರೋಧ ಒಂದು ಕಡೆ. ಈ ಕ್ರೋಧ ಕರುಣೆಯ ಉಪಟಳಗಳಿಂದ ಘಾಸಿಯಾಗಿ ಹೋಗ್ಬಿಡುತ್ತೆ ಅರ್ಜುನ. ಹಾಗೆ ಘಾಸಿಯಾಗಿ ಇನ್ನು ನಾನು ಎಷ್ಟು ಮಾತಾಡಿದ್ರು ಪ್ರಯೋಜನವಿಲ್ಲ. ಈ ಕೃಷ್ಣ ಮಾತ್ರ ನನ್ನಿಂದ ಕರ್ಣನನ್ನ ಕೊಲ್ಲಿಸದೆ ಬಿಡುವಂಥವನಲ್ಲವೇ ಅಲ್ಲ. ಯಾಕಂದ್ರೆ ಅವನ ಮನಸ್ಸಿಗೆ ನಾನು ಹೋಗ್ಬಿಟ್ರೆ ಕೃಷ್ಣನಿಗೆ ಅದನ್ನು ಹೇಗಾದರೂ ಆದು ಮಾಡಿಯೇ ಮಾಡ್ತಾನೆ. ಆದ್ದರಿಂದ ನಾನು ಸುಮ್ಮನೆ ಇದು ಪ್ರಯೋಜನವಿಲ್ಲ, ಕರ್ಣನನ್ನು ಬದುಕಿಸೋಕೆ ಸಾಧ್ಯವಾಗುವುದಿಲ್ಲ. ಆಸೆ ಇನ್ನೇಕೆ, ಆ ಶಬ್ದ ನೋಡಿ ಎಷ್ಟು ಚೆನ್ನಾಗಿದೆ. ಆಸೆ ಇನ್ನೇಕೆ ಅಂದ್ರೆ ಕರ್ಣನ ಮೇಲಿನ ಆಸೆ ಇನ್ಯಾಕೆ ನನಗೆ ಸಾಧ್ಯವಿಲ್ಲ. ಆಸೆ ಇಟ್ಕೊಂಡು ಪ್ರಯೋಜನವಿಲ್ಲ.
ಕರ್ಣನನ್ನು ಬದುಕಲು ಸಾಧ್ಯವಾಗಿಲ್ಲ ನನ್ನ ಕೈಲಿ. ಏನು ಅಂತ ಸೆಳೆದನು ಸೂಸು ಗಿಡಿಗಳನ್ನ ಕೆದರುವಂತಹ ಒಂದು ಬಾಣವನ್ನು ತೆಗೆದ ತನ್ನ ಬತ್ತಳಿಕೆಯಿಂದ. ಅದು ಬಾಣ ಆಚೆಗೆ ಬರುವಾಗಲೇ ಆ ಕಿಡಿ ಆಚೆಗೆ ಬರ್ತಾ ಇದೆ. ಸೂಸು ಗಿಡಿಗಳ ಬಾಣ ಅದು. ಅಂತಹ ಬಾಣವನ್ನು ತೆಗೆದ ಹೊಗೆಯ ಹೊದರಿನ ಬಾಣವಂತೆ. ಸೂಸು ಕಿಡಿಗಳನ್ನು ಸೂಸ್ತಾ ಇದೆ. ಹೊಗೆಯ ಹೊದರು ಅಂದ್ರೆ ಗುಂಪು ಗುಂಪಾಗಿರೋದಕ್ಕೆ ಹೊದರು ಅಂತ ಕರೆಯುವಂಥ ತೆಂಡೆಯಾಗಿರುವಂತಹ ಹೊಗೆ. ಅದನ್ನು ತೆಗೆದು ಕೂಡಲೇ ಆ ರೀತಿಯಲ್ಲಿ ಹೊಗೆ ತೆಂಡೆಯಾಗಿ ಆಚೆ ಹೊಗೆ ಬರ್ತಾ ಇದೆ. ಅಂತಹ ಬಾಣ ಅದು. 6 ಎಂಜಲಿಸದ ಅಂಜಲಿಕಾಸ್ತ್ರವಾಗಿದೆ. 6 ಎಂಜಲಿಸದ, ಇಲ್ಲಿಯವರೆಗೂ ಯಾರೂ ಅದನ್ನು ಪ್ರಯೋಗ ಮಾಡದೇ ಇರುವಂತಹದ್ದು, ಯಾರೂ ಮುಟ್ಟದೇ ಇರುವಂತಹ ಮೀಸಲಾಗಿರುವಂತಹ ಅಂಜಲಿಕಾಸ್ತ್ರ. ಆ ಅಂಜಲಿಕಾಸ್ತ್ರವನ್ನು ತನ್ನ ಬತ್ತಳಿಕೆಯಿಂದ ತೆಗೆದು ಬಿಲ್ಲಿಗೆ ಹೂಡಿದ್ದಾನೆ ಅರ್ಜುನ ಕರ್ಣನ ವಿರುದ್ಧವಾಗಿ. ಕತ್ತರಿಸಿ ಕರ್ಣನ ನೆಸಲು ಸಮರದನು ರಮ ಕೀಲಿಸಿ ತಂಬು ಗರಿಗಡಿಯಾಗಿ ಕಾಠದಲ್ಲಿ ಹರಣ ತೊಲಗದ ಮರ್ಮವನು ಮುರಹರನು ಕಂಡನು. ಹರಣ ತೊಲಗದ ಮರ್ಮವನು ಮುರಹರನು ಕಂಡನು. ರಥದ ಬಾಗೆಯ ನಿಲ್ಲಿಸಿ ಹೊರಗೆ ಬಂದನು ವಿಪ್ರವೇಶದಲ್ಲಿ. ಉರಿಯ ಉಗುಳುವ ಬಾಣದಲ್ಲಿ ಕತ್ತರಿಸಿ ಕರ್ಣನನ್ನೆಸಲು. ಉರಿಯನ್ನು ಉಗುಳ್ತಾ ಇರುವಂತಹ ಬಾಣವನ್ನು ಪ್ರಯೋಗ ಮಾಡಿ ಕರ್ಣನನ್ನ ಕತ್ತರಿಸಿ ಎಸೆದು ಬಿಡ್ತೀನಿ ಅಂತ ಹೇಳಿ ಬಾಣವನ್ನು ಪ್ರಯೋಗ ಮಾಡಬೇಕು ಅರ್ಜುನ. ಹಾಗೆ ಬಾಣವನ್ನು ಪ್ರಯೋಗ ಮಾಡಿದರೆ ಕೀಲಿಸಿತು ಅಂಬು ಗರಿಯಾಗಿ ಗಾಢದಲ್ಲಿ. ಅವನ ಕರ್ಣನ ತಲೆಯನ್ನು ಕತ್ತರಿಸಕ್ಕೆ ಹೋಗಿದ್ದಂಥದ್ದು ಆ ಬಾಣ ಕರ್ಣನ ಎದೆಗೆ ಚುಚ್ಚಿಕೊಡ್ತು. ಕೀಲಿಸಿತು, ಚುಚ್ಚಿಕೊಡ್ತು ಎದೆಗೆ. ಗರಿಯಾಗಿ ಗಾಢದಲ್ಲಿ. ಆ ಗರಿ ಬಾಣದ ಹಿಂದಿನ ತುದಿ ಹೊರಗಡೆ ಕಾಣ್ತಾ ಇದೆ, ಮುಂದೆ ಎದೆಯ ಮುಂದೆ ಕಾಣ್ತಾ ಇದೆ. ಅದರ ತುದಿ ಇರೋದು ಬೆನ್ನಲ್ಲಿ ಕಾಣ್ತಾ ಇದೆ. ಗರಿಯಾಗಿ ಗಾಢದಲ್ಲಿ ಕೀಲಿಸಿತು ಅಂಬು ಅಂದ್ರೆ ಕರ್ಣನ ಎದೆಯನ್ನು ಭೇದಿಸಿಕೊಂಡು ಹೋಗಿದೆ, ಆಚೆ ಹೋಗಿಲ್ಲ. ಗರಿ ಮಾತ್ರ ಹೊರಗಡೆ ಕಾಣ್ತಾ ಇದೆ, ತುದಿ ಇನ್ನೊಂದು ಬೆನ್ನಿನಲ್ಲಿ ಹೊರಗಡೆ ಬಂದಿದೆ. ಆ ರೀತಿಯಲ್ಲಿ ಕಾಣ್ತಾ ಇದೆ. ಅಷ್ಟಾದರೂ ಸಹ ಕರ್ಣನ ಪ್ರಾಣ ಹೋಗಲೇ ಇಲ್ಲ. ಎಂಥ ಬಾಣವನ್ನು ಬಿಟ್ಟಿದ್ದಾನೆ. ಉರಿಯ ಮುಗುಳುವ ಬಾಣವನ್ನು ಬಿಟ್ಟರು ಅದು ಅವನ ಕರ್ಣನ ಎದೆಯನ್ನು ಭೇದಿಸಿಕೊಂಡು ಆಚೆಗೆ ತುದಿಯನ್ನು ತಾಗಿದರೂ ಸಹ ಹರಣ ತೊಲಗಲಿಲ್ಲ, ಪ್ರಾಣ ಹೋಗಲಿಲ್ಲ. ಹರಣ ತೊಲಗದ ಮರ್ಮವನು ಮುರಹರನು ಕಂಡನು. ಗೊತ್ತಾಗುತ್ತೆ. ಇಷ್ಟಾದರೂ ಕರ್ಣದ ಪ್ರಾಣ ಹೋಗಿಲ್ಲ ಅಂದಾಗ ಒಂದು ಕ್ಷಣಕ್ಕೆ ಕೃಷ್ಣನಿಗೆ ಹೊಡೆದೋಗಿತ್ತು. ಯಾಕೆ ಇವನು ಪ್ರಾಣ ಹೋಗಲಿಲ್ಲ ಅಂತ ಯೋಚನೆ ಮಾಡಿದ. ಆಗ ಅಂದುಕೊಂಡ ಕೂಡಲೇ ಗೊತ್ತಾಗೋಯ್ತು ಅವನಿಗೆ, ಇವನು ಪ್ರಾಣ ಯಾಕೆ ಹೋಗಲಿಲ್ಲ, ಮುಂದೆ ಬರಲಿಲ್ಲ, ಯಾಕೆ ಹೋಗಲಿಲ್ಲ ಅಂತ ಹೇಳಿ ರಥದ ಬಾಗೆಯನ್ನು ತೆಗೆದು ಬಿಸುಟನಂತೆ. ರಥದ ಬಾಗೆಗಳು, ಆ ಕುದುರೆಗಳ ಹಗ್ಗವನ್ನ ಎಡಗೈಯಲ್ಲಿ ಹಿಡ್ಕೊಂಡಿದ್ದ, ಚಾವಟಿಯನ್ನು ಬೈಯಲ್ಲಿ ಹಿಡ್ಕೊಂಡಿದ್ದ, ಯಾರನ್ನು ಬಿಸಾಕದ. ಹಾಗೆ ರಥದೊಳಗೆ ಬಿಸಾಕಿ ಕರ್ಣನ ಹೊರಗೆ ಬಂದನು. ಕರ್ಣನ ಸಮೀಪಕ್ಕೆ ಬಂದ. ಒಂದು ಕ್ಷಣದಲ್ಲಿ ಕರ್ಣನ ಸಮೀಪ ಹೇಗೆ ಬಂದ? ವಿಪ್ರವೇಶದಲ್ಲಿ ಕರ್ಣನ ಸಮೀಪ. ಒಂದು ಕ್ಷಣಕ್ಕೆ ಬ್ರಾಹ್ಮಣರ ವೇಷವನ್ನು ಹಾಕದ. ಬ್ರಾಹ್ಮಣರ ವೇಷದಲ್ಲಿ ಕರ್ಣನ ಸಮೀಪಕ್ಕೆ ಬಂದ. ಯಾಕೋಸ್ಕರ ಬ್ರಾಹ್ಮಣರ ವೇಷವನ್ನೇ ಹಾಕಬೇಕಾಗಿತ್ತು, ಬೇರೆ ಯಾವುದಾದ್ರು ವೇಷ ಹಾಕ್ಬೋದಾಗಿತ್ತಲ್ಲ ಅಂತ ಯಾರು ಸುಮ್ಮನೆ ಕೇಳ್ಬೋದು ಆ ಪ್ರಶ್ನೆಯನ್ನು. ಸುಲಭ ಏನು ಅಂದರೆ ಬ್ರಾಹ್ಮಣರ ವೇಷ ಧರಿಸೋದು ಬಹಳ ಸುಲಭ, ತೆಗೆದುಹಾಕೋದು ಅಷ್ಟೇ ಸುಲಭ. ಅದರಲ್ಲಿ ಯಾವ ಕಷ್ಟದ ವೇಷವಲ್ಲ ಅದು ಗಂಡಸರಿಗೆ ನಾ ಹೇಳಿದ್ರು. ಹೆಂಗಸರ ವೇಷ ಅಂದರೆ ಬಹಳ ಕಷ್ಟ. ಅದು ಗಂಡಸರ ವೇಷ ಬಹಳ ಸುಲಭ ಹಾಕೋದು. ಆಗ ಶರ್ಟ್ಗಳಿರ್ತಿರ್ಲಿಲ್ಲ, ಶರ್ಟು ಬನೀನ್ಗಳು ಈ ಥರದ್ದು ಏನು ಸಮಸ್ಯೆ ಇರ್ತಿಲ್ಲ, ಬಹಳ ಸುಲಭವಾಗಿ ಹಾಕುವುದು. ಇದು ಒಂದು ಕಾರಣ. ಬ್ರಾಹ್ಮಣರ ವೇಷ ಯಾವಾಗಲೂ ಇದೇ ಬರುತ್ತೆ. ಎಲ್ಲಿ ನೋಡಿದ್ರು ಅವನು ಬ್ರಾಹ್ಮಣ ವೇಷದಲ್ಲಿ ಹೋದ ಅಂತಾರೆ ಬರುತ್ತೆ. ಇನ್ನೊಂದು ಇಲ್ಲಿ ಬಹಳ ಮುಖ್ಯವಾದ ಕಾರಣ ಏನು ಅಂತಂದ್ರೆ, ಬ್ರಾಹ್ಮಣ ಹೋಗಿ ಏನಾದರೂ ಬೇಡಿದರೆ ಅದನ್ನು ಕೊಡುವುದಿಲ್ಲ ಅಂತ ಹೇಳುವಾಗಿಲ್ಲ. ಅದು ವಿಶೇಷವಾಗಿ ಕ್ಷತ್ರಿಯರಾದಂಥವ್ರು, ರಾಜರಾದಂಥವ್ರು, ಬ್ರಾಹ್ಮಣರು ಯಾವುದೇ ಸಂದರ್ಭದಲ್ಲಿ ಯಾವುದೇ ಸ್ಥಿತಿಯಲ್ಲಿ ಯಾರನ್ನ ರಾಜರನ್ನ ಕೇಳಿದರೆ, ಕ್ಷತ್ರಿಯರನ್ನು ಕೇಳಿದರೆ ಅವನು ಕೇಳಿದ್ದನ್ನು ಕೊಡಲೇಬೇಕು, ಇಲ್ಲದಿದ್ದರೆ ಮಹಾಪಾಪ. ಈ ಕಾರಣದಿಂದ ಕೃಷ್ಣ ಬ್ರಾಹ್ಮಣ ವೇಷವನ್ನೇ ಧರಿಸಿದ. ಹಾಗೆ ಬ್ರಾಹ್ಮಣ ವೇಷವನ್ನು ಧರಿಸಿ ನೇರವಾಗಿ ಹೋಗಿ ಕರ್ಣನ ರಥದ ಮುಂದೆ ನಿಂತುಕೊಂಡಿದ್ದಾನೆ. ಕರ್ಣನ ಸ್ಥಿತಿ ನೋಡಿ ಹೇಗಿದೆ. ಅವನ ಕಣ್ಣು ಕಾಣ್ತಾ ಇತ್ತು, ಕಣ್ಣು ಮುಚ್ಚಿಕೊಂಡಿದ್ದು. ಅವನ ಬಿಲ್ಲು ಬಾಣ ಅವನ ಎದೆಯೊಳಗೆ ಹೋಗ್ತಿದೆ. ಮೊದಲೇನೇ ಅವನು ಕೃಷ್ಣನ ನೋಡ್ತಾ ನಾನು ಪ್ರಾಣ ಬಿಡಬೇಕು ಅಂತ ಯೋಚನೆ ಮಾಡಿಕೊಂಡೇ ಅಲ್ಲಿ ಕೂತ್ಕೊಂಡಿದ್ದಾನೆ.
ಅಂತಹ ಸ್ಥಿತಿಯಲ್ಲಿ ಈ ಕೃಷ್ಣ ಬ್ರಾಹ್ಮಣನ ವೇಷದಲ್ಲಿ ಹೋಗಿ ಅವನ ಮುಂದೆ ನಿಂತುಕೊಂಡು ಕರ್ಣನನ್ನು ಕೇಳ್ತಾ ಇದ್ದಾನೆ. ತ್ಯಾಗಿ ಜಗದೊಳಗೆ ತ್ಯಾಗಿ ಜಗದೊಳಗೆಂದೆಂಬ ಕೀರ್ತಿಯ ಲೋಕದಿಂದವೇ ಕೇಳ್ದು ಬಂದೆನೋ. ತ್ಯಾಗಿ ಜಗದೊಳಗೆ ಎಂಬ ಕೀರ್ತಿಯ ಲೋಕದಿಂದವೇ ಕೇಳ್ದು ಬಂದೆನು. ಮೇಘದ ಅತಿಶಯ ಮದವನೊಲುವೊಡೆ ಮನದ ಬಯಕೆಗಳ ಈಗಳಿವುದು ನಮ್ಮ ಭೀಷ್ಟಶ್ರೀಗೆ ಮಂಗಳವೆಂದು ಹರಸಿದರೆ ಈಗಳರಿವುದು ನಮ್ಮ ಭೀಷ್ಟಶ್ರೀಗೆ ಮಂಗಳವೆಂದು ಹರಸಿದೊಡೆ ಆಗಣರಿದ ಕರ್ಣ ನಸುನಗುತ್ತಿದ್ದ ಮನದೊಳಗೆ. ಆ ಬ್ರಾಹ್ಮಣ ಹೋಗಿ ನೇರವಾಗಿ ಕರ್ಣನನ್ನು ಕೇಳ್ತಾನೆ. ತ್ಯಾಗಿ ಜಗದೊಳಗೆಂಬ ಕೀರ್ತಿಯ ಲೋಗರಿಂದವೇ ಕೇಳಿದು ಬಂದೆನು. ನೀನು ಮಹಾ ತ್ಯಾಗಿ ಅಂತಿಲ್ಲ ಕರ್ಣ. ಇಡೀ ಪ್ರಪಂಚದಲ್ಲಿ ಲೋಕರು ಅಂದರೆ ಸಾಮಾನ್ಯ ಜನಗಳು, ಲೋಕ ಹಿಂದಿಯ ಶಬ್ದ. ಸಾಮಾನ್ಯ ಜನಗಳು ಹೇಳ್ತಾ ಇದ್ದಾರೆ, ಅದನ್ನು ಕೇಳಿ ನಾನು ಬಂದಿದ್ದೇನೆ. ನನಗೆ ಗೊತ್ತಿಲ್ಲ ನೀನು ನಿಜವಾಗ್ಲೂ ದೊಡ್ಡ ತ್ಯಾಗಿಯೋ ದಾನಿಯೋ ನನಗೆ ಗೊತ್ತಿಲ್ಲ. ಲೋಕರಿಂದವೇ ಕೇಳಿದು ಬಂದೆ. ಜನ ಸಾಮಾನ್ಯವಾಗಿ ಹೇಳ್ತಾ ಇದ್ದಾರೆ, ನೀನು ಮಹಾ ತ್ಯಾಗಿ, ಏನು ಕೇಳಿದ್ರು ಕೊಡ್ತೀಯ ಅಂತ. ನನಗೆ ಒಂದು ವಸ್ತು ಬೇಕಾಗಿದೆ, ಅದನ್ನು ಕೇಳಿ ನಾನು ನಿನ್ನ ಹತ್ರ ಬಂದಿದ್ದೀನಿ. ತ್ಯಾಗಿ ಜಗದೊಳಗೆಂಬ ಕೀರ್ತಿಯ ಲೋಗರಿಂದವೇ ಕೇಳಿದು ಬಂದೆನು. ಮೇಗಳ ಅತಿಶಯದ ಪದವನ್ನು ಒದುಗೂಡೆ ಈಗಳೀವುದು ನಮ್ಮ ಅಭಿಷ್ಟವನ್ನು. ಮೇಗಳ ಅತಿಶಯ ಪದವನ್ನು ಒದುಗೂಡೆ. ನಿನಗೆ ಮೇಲಿನ ಅತಿಶಯ ಪದ, ಮೇಲಿಂದು ಅಂದರೆ ಪರಲೋಕದ್ದು. ಪರಲೋಕದಲ್ಲಿ ನಿನಗೆ ಪಾರಲೌಕಿಕವಾದಂತಹ ಅತ್ಯಂತ ಶ್ರೇಷ್ಠವಾದ ಪದ, ಒಂದು ಸ್ಥಾನ ನಿನಗೆ ಸ್ವರ್ಗದಲ್ಲಿ ಸಿಕ್ಕಬೇಕು ಅಂದರೆ ನಮ್ಮ ಅಭೀಷ್ಟ ಏನಿದೆ ಅದನ್ನು ನೀನು ಕೊಡಬೇಕು ನನಗೆ. ಒಬ್ಬ ಸಾಮಾನ್ಯ ಬ್ರಾಹ್ಮಣನಾದಂಥವನು ಪರಲೋಕದಲ್ಲಿ ನಿನಗೆ ಒಂದು ಒಳ್ಳೆಯ ಸ್ಥಾನವನ್ನು ನಾನು ಕಲ್ಪಿಸಿಕೊಡ್ತೀನಿ ಅಂತ ಹೇಳೋದು ಸಾಧ್ಯವಾಗುತ್ತೆ. ಒಂದು ಕ್ಷಣಕ್ಕೆ ಕರ್ಣನಿಗೆ ಅರ್ಥವಾಗೋದು. ಒಂದು ಕ್ಷಣ ನಕ್ಕು ಬಿಟ್ಟು ನನ್ನ ಕರ್ಣ ಗೊತ್ತಾಗೋದು, ಈ ಕೃಷ್ಣನೇ ಮಾಡ್ತಿರೋ ಕೆಲಸ ಇದು ಅಂತೇಳಿ ಗೊತ್ತಾಗುತ್ತೆ. ಈ ಮಾತನ್ನು ಕೇಳಿದ ಕೂಡಲೇ ಕರ್ಣನಿಗೆ ಗೊತ್ತಾಗೋಯ್ತು. ಹಾಗೆ ಹೇಳಿ, ಈಗಳಿಯುವುದು ನಮ್ಮ ಅಭಿಷ್ಟ ಶ್ರೀಗೆ ಮಂಗಳವೆಂದೊಡೆ ನಸು ನಗುತ್ತಿದ್ದನ ಕರ್ಣ. ಮನಸ್ಸಿನಲ್ಲಿ ಒಂದು ಕ್ಷಣ ನಕ್ಕಿನಂತೆ ಕರ್ಣ. ಓ, ಕೃಷ್ಣನಿಗೆ ಇಂತಹ ಸ್ಥಿತಿ ಬಂದಿದೆ. ಯಾರ್ಯಾರನ್ನೋ ಬದುಕಿಸಬೇಕು ಅಂತ ಹೇಳಿ ತಾನು ಬಂದು ಯಾರ್ಯಾರ ಹತ್ರ ಭಿಕ್ಷೆ ಬೀಳುವಂತಹ ಸ್ಥಿತಿಯನ್ನು ಈ ಕೃಷ್ಣ ತಂದುಕೊಂಡಿದ್ದಾನೆ ಅನ್ನೋದು ಅವ್ರ ಮನಸ್ಸಿಗೆ ಬಂದಿದೆ ಕರ್ಣನಿಗೆ. ಹೋಗಿ ನನ್ನ ಜನ್ಮ ಸಾರ್ಥಕವಾಗೋಯಿತು. ಸಾಕ್ಷಾತ್ ಕೃಷ್ಣನಂತವನೇ ಬಂದು ನನ್ನಲ್ಲಿ ದಾನವನ್ನು ಕೊಡುವಂಥ ಎರಡೂ ಕೈ ಒಡ್ಡವನ್ನು ಬೇಡ್ತಾನೆ ಅಂದರೆ ನನಗೆ ಅದಕ್ಕಿಂತ ದೊಡ್ಡದೇನೇರಬೇಕು ಅಂತೇಳಿ ಕೃಷ್ಣ ಹೀಗೆ ಬೇಕಾದಷ್ಟು ಕಡೆಗೆ ಯಾರ್ಯಾರನ್ನೋ ಬೇಡಿ ಯಾರ್ಯಾರ ತಲೆಯನ್ನು ತುಳಿದು ಆಗಿದೆ, ಅದೆಲ್ಲ ಕರ್ಣನಿಗೆ ಗೊತ್ತಿದೆ. ಆದರೂ ಸಹ ಅವರಿಗೆ ಸಂತೋಷ ಅಂದರೆ ಕೃಷ್ಣನೇ ಬಂದು ನನ್ನನ್ನು ಬೇಡ ಹೋಗಾಯ್ತಲ್ಲ, ನನ್ನ ವ್ಯಕ್ತಿತ್ವ ಅಷ್ಟು ದೊಡ್ಡದಾಯ್ತಲ್ಲ ಅನ್ನುವ ಸಂತೋಷ ಒಂದು ಕಡೆಗೆ. ಕೃಷ್ಣನಿಗೆ ಈ ಸ್ಥಿತಿ ಬಂದು ಎಲ್ಲ ಬಿಟ್ಟು ಬ್ರಾಹ್ಮಣನ ವೇಷ ಹಾಕೊಂಡ್ಬರ್ಬೇಕಾಯ್ತೆ ಅನ್ನುವಂತಹ ಒಂದು ಮನಸ್ಸು ಭಾವನೆ. ಆ ಭಾವನೆಯಿಂದ ಸಣ್ಣಗೆ ಮನದೊಳಗೆ ನಗುತ್ತಿದ್ದನು ಆ ಕರ್ಣ. ಹಾಗೆ ನಕ್ಕು ಆ ಬ್ರಾಹ್ಮಣನನ್ನು ಕುರಿತು ಕರ್ಣ ಕೇಳ್ತಾ ಇದ್ದಾನೆ. ತ್ಯಾಗಿ ಸಿಂಹಾಸನದ ಮೇಲಿದ್ದಾಗ ತ್ಯಾಗಿ ಸಿಂಹಾಸನದ ಮೇಲಿದ್ದಾಗ ಬೇಡಿದ ನೀಯಬೇಹುದು. ಸಿಂಹಾಸನದ ಮೇಲಿದ್ದಾಗ ಬೇಡಿದನು ಈಯಬೇಹುದು. ಈಗಳೀವುದ ಬೆಸಸಿಯನೆ ನಗುತೆಂದನ ವಿಪ್ರ ತೂಗುವಿ ಕುಂಡಲವನೀವುದು ಬೇಗಧಾರೆಯ ನೆರೆದು ಕೊಡಿಯನಲು. ತೂಗುವಿ ಕುಂಡಲವನೀವುದು ಬೇಗ ಧಾರೆಯ ನೆರೆದು ಕೊಡಿಯನಲು. ಆಗಡುದ ಕವನರಸಿ ಕಾಣದೆ ಆಗಡುದ ಕವನರಸಿ ಕಾಣದೆ ನೋಡಿದನು ಕೆರಣ. ಕರ್ಣ ಹೇಳಿದ ಕೃಷ್ಣನಿಗೆ, ಯಾವ ಬ್ರಾಹ್ಮಣ ನೀನು ಬಂದು ನನ್ನನ್ನು ಕೇಳ್ತಾ ಇದ್ದೀಯ,
ದಾನವನ್ನು ಕೊಡು ಅಂತ ಕೇಳ್ತಾ ಇದ್ದೀನಿ. ಎಲ್ಲಿ ಕೇಳಬೇಕು, ಯಾವಾಗ ಕೇಳಬೇಕು ಅನ್ನೋ ಒಂದು ಪ್ರಜ್ಞೆ ಇರಬೇಕಲ್ಲ. ಏನಾದ್ರು ಕೊಡಬೇಕಾದ್ರೆ, ಯಾರನ್ನಾದ್ರು ಕೇಳಬೇಕಾದ್ರೆ ಏನೋ ಇಲ್ಲದೆ ಇರುವಂತಹ ಸಂದರ್ಭದಲ್ಲಿ, ಯಾವುದೋ ಸಂದರ್ಭದಲ್ಲಿ ಇಂಥ ದಾನವನ್ನು ಕೊಡೋದು ಹ್ಯಾಕೆ ಕೊಡೋದು? ತ್ಯಾಗಿಯಾದಂಥವನು ಸಿಂಹಾಸನದ ಮೇಲಿದ್ದಾಗ ಬೇಡಿದನು ಈಯಬೇಹುದು, ಅದು ನಿಯಮ. ನಾನು ಸಿಂಹಾಸನ ಮೇಲೆ ಕೂತ್ಕೊಂಡಾಗ ನೀನು ಬಂದು ಏನನ್ನು ಕೇಳಿದ್ರು ನಾನು ಕೊಡ್ತೀನಿ. ನಾನು ದರ್ಬಾರಲ್ಲಿ ಇರ್ತೀನಿ, ಏನು ಕೇಳಿದ್ರು ಅದನ್ನು ಕೊಡುವಂಥದ್ದು ನನ್ನ ಹೊಣೆ, ಅದನ್ನು ಕೊಡಬೇಕು. ಆದರೆ ಈಗ ನಾನು ಯುದ್ಧ ಭೂಮಿಯಲ್ಲಿದ್ದೀನಿ. ನನ್ನನ್ನು ನೀನು ಏನೋ ಕೇಳಿಬಿಟ್ರೆ, ನನಗೆ ಇಷ್ಟು ತೂಗುವಂತಹ ಚಿನ್ನ ಕೊಡುವಂತ ಕೇಳಿಬಿಟ್ರೆ ಎಲ್ಲಿ ತಂದು ಕೊಡಿ? ನಾನಿರೋದು ಯುದ್ಧ ಭೂಮಿಯಲ್ಲಿ. ಆದ್ದರಿಂದ ಯುದ್ಧ ಭೂಮಿಯಲ್ಲಿ ನನ್ನನ್ನು ಕೇಳಬಾರ್ದು. ಆದರೂ ನೀನು ನನ್ನನ್ನು ಕೇಳ್ತಾ ಇದೆಯಾ ಅಂದರೆ ಏನೋ ನನ್ನಲ್ಲಿ ಈಗ ಕೊಡುವುದಕ್ಕೆ ಇರುವಂತಹದ್ದನ್ನ ಏನೋ ನೀನು ಕೇಳ್ತಾ ಇದೆಯಾ ಅಂತ ನನ್ನ ಭಾವನೆ. ಅದನ್ನು ನಾನು ಮನಸ್ಸಿಗೆ ತಂದುಕೊಂಡಿದ್ದೇನೆ. ಅದಕ್ಕೋಸ್ಕರವಾಗಿ ಈಗಳೆಯುವುದ ಬೆಸಸಿ, ಆ ಈಗಳು ಅದು ಮುಖ್ಯ. ಈಗ ನಾನು ಏನು ಕೊಡಬಹುದೋ ಅದನ್ನು ಹೇಳಿ, ಆಗ ನಾನು ಕೊಡ್ತೀನಿ. ಈಗ ನನಗೆ ಏನು ಕೊಡೋದಕ್ಕೆ ಸಾಧ್ಯವೋ ಅದನ್ನ ನೀವು ಕೇಳಿದರೆ ನಾನು ಕೊಡ್ತೀನಿ. ಈಗಳೆಯುವುದನ್ನು ಬೆಸಸಿ ಅಂತ ಹೇಳಿದ್ರೆ, ಆ ನಗುತಿಂದನ ವಿಪ್ರ, ಆ ಬ್ರಾಹ್ಮಣ ವೇಷದ ಕೃಷ್ಣ ನಗ್ಗೆ ಹೇಳಿದಂತೆ, ನನ್ನನ್ನು ಅಷ್ಟು ದಡ್ಡ ಅನ್ಕೊಂಡಿದ್ದೇನೆ, ನನಗೆ ಗೊತ್ತಾಗಲ್ಲ ಎಲ್ಲಿ ಏನು ಕೇಳಬೇಕು ಅಂತ. ನಿನ್ನ ಹತ್ರ ಇರುವುದನ್ನೇ ನಾನು ಕೇಳ್ತೀನಿ, ಅದನ್ನೇ ಕೊಡು ಅಂತ. ಅದಕ್ಕೆ ನಗುತಿಂದನ ವಿಪ್ರ, ಆ ನಕ್ಕೊಂಡು ಹೇಳಿದಂತೆ ಅವನು ಏನು ಹೇಳಿದಂದ್ರೆ, ತೂಗುವಿ ಕುಂಡಲವರೆಯುವುದು. ನಿನ್ನ ಕಿವಿಯಲ್ಲಿ ಕರ್ಣ ಕುಂಡಲಗಳು ತೂಗುತ್ತಾ ಇದೆಯಲ್ಲ, ಅದನ್ನು ಕೊಟ್ಬಿಡೆಯ ಸಾಕು, ನಾನು ಬೇರೆ ಏನು ಕೇಳೋದು. ಬಹಳ ಸರಳ. ಕರ್ಣ ಎಂಥೆಂಥದ್ದನ್ನು ದಾನ ಮಾಡಿದ್ದಾನೆ, ಯಾರ್ಯಾರಿಗೆ ದಾನ ಮಾಡಿದ್ದಾನೆ. ಕರ್ಣನ ಬಗ್ಗೆ ಒಂದು ಕಥೆ ಇದೆ. ಕೃಷ್ಣ ಕರ್ಣನ ದಾನದ ಸ್ವಭಾವವನ್ನು ಪಾಂಡವರಿಗೆ ತಿಳಿಸ್ಕೊಡ್ಬೇಕು ಅನ್ನುವ ಕಾರಣಕ್ಕೆ ಒಂದು ಸರಿ ಪಾಂಡವರ ರಾಜ್ಯಭಾರ ಮಾಡ್ತಿರ್ಬೇಕು ಧರ್ಮರಾಯನ ಹತ್ರ ಹೋದಂತೆ. ಇಂದ್ರಪ್ರಸ್ಥದಲ್ಲಿ ಧರ್ಮರಾಯನ ಹತ್ರ ಹೋಗಿ, ಧರ್ಮರಾಯ, ನನಗೆ ಬಹಳ ತಕ್ಷಣಕ್ಕೆ ನನಗೆ ಗಂಧದ ಇಷ್ಟು ತುಂಡುಗಳು ಬೇಕಾಗಿದೆ, ಶ್ರೀಗಂಧದ್ದು, ನೀನು ಕೂಡಲೇ ಅದನ್ನು ತೆಗೆಸಿ ನನಗೆ ಕೊಡಬೇಕು ಅಂತ. ಅವನಿಗೆ ಕೇಳಿದಷ್ಟು ಪ್ರಮಾಣದ ಗಂಧದ ತುಂಡುಗಳು ಅವನಲ್ಲಿ ಇರಲಿಲ್ಲ ತಕ್ಷಣಕ್ಕೆ ಧರ್ಮರಾಯನ ಹತ್ರ. ಆಯಿತು ಕೃಷ್ಣ, ನೀನು ಕೇಳಿದ ಮೇಲೆ ನಾನು ಕೊಡಲ್ಲ ಅಂತೀನಿ, ನಾಳೆ ಬಾ, ಅಷ್ಟೊಳಗೆ ಎಲ್ಲ ಸಿದ್ಧ ಮಾಡಿ ಇಟ್ಟಿರ್ತೀನಿ ಅಂತ ಹೇಳಿ. ಆಯಿತು, ನಾಳೆ ನಾನು ಬರ್ತೀನಿ, ಈಗ ನನ್ನ ಜೊತೆಗೆ ಬಾ ಸ್ವಲ್ಪ. ಧರ್ಮರಾಯ, ಭೀಮ, ಅರ್ಜುನ 3 ಜನ ಕರ್ಕೊಂಡು ಕೃಷ್ಣ ಹೋದ. ಇಲ್ಲಿಗೆ ಕರ್ಣನ ಮನೆಗೆ ಹೋದ, ಹಸ್ತಿನಾವತಿಗೆ. ಕರ್ಣನ ಮನೆಯಲ್ಲಿ ಕರ್ಣ ಹೇಗೆ ಸಿಂಹಾಸನ ಮೇಲೆ ಕೂತ್ಕೊಂಡು ಮಾತಾಡ್ಕೊಂಡು ಕೃಷ್ಣ ಹೋದ. ಕರ್ಣ, ನನಗೆ ಬಹಳ ತೃಪ್ತಾಗಿ ಇಷ್ಟು ಗಂಧದ ಮರಗಳು ಬೇಕಾಗಿದೆಯಲ್ಲಪ್ಪ. ಕೃಷ್ಣ, ನಿನಗೆ ಗಂಧದ ಮರನೇ? ಅಯ್ಯೋ, ನನಗೆ ಆಶ್ಚರ್ಯ ಆಗ್ತಾ ಇದೆಯಪ್ಪ. ಅದು ನೀನು ಬಂದು ನನ್ನನ್ನು ಕೇಳೋದೆ ಗಂಧದ ಮರ ಬೇಕು ಅಂತ. ಎಷ್ಟು ಬೇಕು ನಿನಗೆ? ನನಗೆ ಇಷ್ಟು ಬೇಕು ಅಂತ. ತಕ್ಷಣ ಆಳುಗಳನ್ನು ಕರೆದಂತೆ ತನ್ನ ಅರಮನೆಯಲ್ಲಿ ಇರುವಂತಹ ಬಾಗಿಲುಗಳಲ್ಲಿ ಎಷ್ಟೆಷ್ಟು ಗಂಧದ ಮರಗಳಿವೆ ಅವೆಲ್ಲವನ್ನು ಕತ್ತರಿಸಿಕೊಂಡು ತಂದು ಕೊಟ್ಬಿಡಿ ಕೃಷ್ಣನಿಗೆ. ಕೂಡಲೇ ಅವರು ಬಂದು ಕೃಷ್ಣನ ಮುಂದೆ ಲಾಟ್ ಹಾಕ್ಬಿಟ್ಟಿದ್ದಾರೆ ಗಂಧದ ಮರಗಳನ್ನು. ಎಷ್ಟು ದೊಡ್ಡ ಅರಮನೆ, ಎಷ್ಟು ಗಂಧದ ಮರ ಇರುತ್ತೆ, ಎಲ್ಲವೂ ಅರಮನೆ ಸಂಪೂರ್ಣ ನಾಶ. ಇಡೀ ಗಂಧದ ಮರ ಕೃಷ್ಣನ ಮುಂದೆ ಬಂತು. ಆಗ ಕೃಷ್ಣ ಧರ್ಮರಾಯನಿಗೆ ಹೇಳಿದಂತ, ಯಾ ಧರ್ಮರಾಯ, ನಾಳೆ ಕೊಡ್ತೀನಿ ಅಂತ ನೀನು ಹೇಳೋದಿಲ್ಲಿ, ಈ ತಕ್ಷಣ ಕೊಟ್ಟನಲ್ಲ ಇವನು ಈ ಕರ್ಣ, ಅವನಲ್ಲಿ ನಿನಗೂ ಅವನಿಗೂ ದಾನದ ವಿಚಾರದಲ್ಲಿ, ಧರ್ಮದ ವಿಚಾರದಲ್ಲಿ ನೀನು ಮಿಗಿರು, ದಾನದ ವಿಚಾರದಲ್ಲಿ ಕರ್ಣನೇ ಮಿಗಿರು ಕಡೆ. ನೋಡಿ ಎಂಥ ಕರ್ಣ ಇವನು ಅಂತ ತೋರಿಸ್ಕೊಟ್ಟು ಪುನಃ ಎಲ್ಲೂ ಪೂರ್ವ ಸ್ಥಿತಿಗೆ ಬರುವ ಹಾಗೆ ಕೃಷ್ಣ ಮಾಡಿದಂತೆ. ಇದು ಒಂದು ಮಹಾಭಾರತದ ಯಾವುದೋ ಒಂದು ಸಂದರ್ಭದಲ್ಲಿ ಬರುವಂತಹ ಒಂದು ಕಥೆ ಇದು. ಅಂದರೆ ಕರ್ಣನ ದಾನಶೂರತ್ವ ಎಷ್ಟಿತ್ತು ಅನ್ನೋದಕ್ಕೆ ಒಂದು ಉದಾಹರಣೆ ಇದು. ಅಂತಹ ಕರ್ಣನನ್ನ ಕೃಷ್ಣ ಕೇಳ್ತಾ ಇರೋದೇನು? ತೂಗುವಿ ಕುಂಡಲವರೆಯುವು. ನಿನ್ನ ಕಿವಿಯಲ್ಲಿ ತುಂಬ್ತಾ ಇದೆಯಲ್ಲಪ್ಪ ಕರ್ಣಕುಂಡದಗಳು, ಅದನ್ನು ಕೊಡುವುದಿಲ್ಲ. ಹಾಗಂದು ಸುಮ್ಮನಾದನೆ ಕೃಷ್ಣ. ಒಂದೇ ಒಂದು ಕ್ಷಣ ಕೃಷ್ಣ ಸುಮ್ಮನೆ ಇದ್ಬಿಟ್ಟಿದ್ರೆ, ತೂಗುವಿ ಕುಂಡಲವರೆಯುವುದು ಅಂತ ಹೇಳಿ ಒಂದು ಕ್ಷಣ ಕೃಷ್ಣ ಸುಮ್ಮನಾಗಿದ್ರೆ, ತಕ್ಷಣ ಕರ್ಣ ತನ್ನ ಕಿವಿಗಳನ್ನು ಹರಿದು ಆ ಕುಂಡಲವನ್ನು ಕೊಟ್ಬಿಡ್ತಾ ಇದ್ದ ಅವನಿಗೆ. ಮಾತನ್ನು ನಿಲ್ಲಿಸುವ ಮೊದಲು ಕೃಷ್ಣ ಹೇಳಿದ, ತೂಗುವಿ ಕುಂಡಲವರೆಯುವುದು, ಬೇಗ ಧಾರೆಯ ನೆರೆದು ಕೊಡುವುದು. ಇದು ಬಹಳ ಮುಖ್ಯವಾದಂಥ ಮಾತು. ಬೇಗ ಧಾರೆಯ ನೆರೆದು ಕೊಡುವುದು. ನೀನು ಹಾಗೆ ಕೊಟ್ಟರು ನಾನು ತಗೊಳ್ಳಲ್ಲ, ಧಾರಾಪೂರ್ವಕವಾಗಿ ನೀನು ದಾನವನ್ನು ಕೊಡಬೇಕು. ಬೇಗ ಧಾರೆಯ ನೆರೆದು ಕೊಡು. ಕೃಷ್ಣ ಇಷ್ಟು ಉಪಾಯವಾಗಿ ಮಾತುಗಳನ್ನು ಹೇಳಿದಾನೆ ಅಂತ ಗೊತ್ತಾಯ್ತು ಅವನಿಗೆ. ಬೇಗ ಧಾರೆಯ ನೆರೆದು ಕೊಡಿಯೇನೆ ಆಗಳ ಉದಕವನ ಅರಸಿ ಕಾಣದೆ ನೋಡಿದನು ಕೆಲನ. ಧಾರೆಯಲ್ಲಿ ಇದಕ್ಕೆ ನೀರು ಬೇಕು. ಎಲ್ಲಿದೆ ನೀರು? ಸುತ್ತ ನೋಡಿದ, ನೀರು ಕಾಣ್ತಾ ಇಲ್ಲ. ನಾನು ಆಗ ಹೇಳಿದ ಗರ್ಭ ಆಗಬೇಕು ನಿಮಗೆ. ಈಗ ಗಿಂಡಿಯಲ್ಲಿ ನೀರಿತ್ತು. ಆ ನೀರಿನಲ್ಲಿ ಕರ್ಣ ರಥವನ್ನು ಎತ್ತಿದಾಗ ಕೈಯೆಲ್ಲ ಕೆಸರಾಗಿತ್ತು. ತೊಳೆದನು ಕರಾಂಬುಜವ ಕೈಕಾಲೆಲ್ಲ ತೊಳ್ಕೊಬೇಕು ಆ ನೀರಿನಲ್ಲಿ. ಆ ನೀರು ಮುಗಿದೋಗ್ಬಿಟ್ಟಿದೆ. ಖಾಲಿ ಗಿಂಡಿಯಲ್ಲಿ ಕೂತ್ಕೊಂಡಿದೆ. ಎಲ್ಲಿ ನೋಡೋದಪ್ಪ? ಸಿಗ್ತಾ ಇಲ್ಲ. ಒಂದು ಕ್ಷಣ ಸಮಯ ಕೊಟ್ಟಿದ್ದರೆ ಕೃಷ್ಣನಿಗೆ, ಆ ಕರ್ಣನಿಗೆ, ಖಂಡಿತವಾಗಲೂ ಆ ಪಕ್ಕದ ರಥದಲ್ಲೋ ಎಲ್ಲೋ ಒಂದು ಕಡೆ ಹೋಗಿ ನೀರು ತರ್ಬೋದಾಗಿತ್ತು.
ಅದಕ್ಕೆ ಸಮಯ ಕೊಡ್ತಾನೆಯೇ ಕೃಷ್ಣ. ನೋಡಿ ಮುಂದೆ ಹೇಗೆ ಹೇಳ್ತಾರೆ. ಉದಕವನು ಹೊರಗರ ಸುತಿರನು ಉದಕವನು ಹೊರಗರ ಸುತಿರಲು ಆ ಪದುಮನಾಭನು ನಗುತ ನಿನ್ನಯ ಹೃದಯದೊಳಗಿದ್ದ ಅಮಲ ಗಂಗಾ ಜಲವ ತೆಗೆರುವ ನಿನ್ನಯ ಹೃದಯದೊಳಗಿದ್ದ ಅಮರ ಗಂಗಾ ಜಲವ ತೆಗೆದು ಎನಗೆ ಹದುಳದಿಂದೆರೆ ಧಾರೆಯನು ನಿನ್ನಯ ಹೃದಯದೊಳಗಿದ್ದ ಅಮರ ಗಂಗಾ ಜಲವ ತೆಗೆದೆನಗೆ ಹದುಳದಿಂದೆರೆ ಧಾರೆಯನು ಸಂಪದದ ಮುಕುತಿಯ ಪದವನೊಲುವಡೆ ಇದು ಶುಭೋದಯವೆಂದು ಮಾಯ ವಿಪ್ರನರು ಇದನು ಒಂದು ನಿಮಿಷ ಕರ್ಣ ಆಚೆ ಈಚೆ ನೋಡ್ದ. ಬೇರೆ ಯಾವ್ಯಾವ ರಥಗಳಲ್ಲಿ ನೀರಿರ್ಬೋದು ತುಂಬೂರು ಕೇಳೋಣ ಅಂತ ಅವನ ಉದ್ದೇಶ ಅಷ್ಟೇ. ಕೃಷ್ಣನಿಗೆ ಅದು ಬೇಕಾಗಿಲ್ಲ, ಆ ನೀರು ಬೇಕಾಗಿಲ್ಲ ಅವನಿಗೆ. ಅದಕ್ಕೋಸ್ಕರವಾಗಿ ಉದಕವನ್ನು ಹೊರಗರಸುತ್ತಿರನ ಪದುಮನಾಭನು ನಗುದ ಅಂತೇಳಿ ನನ್ನ ಶಬ್ದಗಳನ್ನ ಕವಿ ಎಷ್ಟು ಚೆನ್ನಾಗಿ ಬರ್ತಾನೆ. ಪದುಮನಾಭ ಅಂತಾನೆ. ಪದ್ಮ ಇರುವಂತಹದ್ದು ತಾವರಿ ಕೊಡದ, ತಾವರಿ ಇರುವಂತಹದ್ದು ಕೊಡದಲ್ಲಿ. ಅಲ್ಲಿ ನೀರಿನ ಉದ್ದೇಶಕ್ಕೋಸ್ಕರವಾಗಿ ಇಲ್ಲಿ ಹೇಳ್ತಾ ಇದ್ದಾನಲ್ಲ, ಅದು ಕೃಷ್ಣನನ್ನು ಪದ್ಮನಾಭ ಅಂತಲೇ ಕರೆದ. ಅಂತಹ ಪದ್ಮನಾಭನಾದಂತಹ ಕೃಷ್ಣ ಕನ್ನಡವಿಗೆ ಒಂದಿಷ್ಟು ನೀರಲ್ಲಾರೆ ಕೂಡ ಅಂತ ಕೇಳಿಸ್ತಾನೆ ಅನ್ನೋ ಉದ್ದೇಶ. ಉದಕವನು ಹೊರಗರಸುತ್ತಿರದ ಪದುಮನಾಭನು ಅದನ್ನ ನೋಡ್ದ. ನೋಡಿ ಒಂದೇ ಒಂದು ಕ್ಷಣಕ್ಕೆ ಏನೇ ಕರ್ಣ ಅಲ್ಲಿ ಇಲ್ಲಿ ಹುಡುಕ್ತಿಯ, ನಿನ್ನಯ ಹೃದಯದೊಳಗಿದ್ದ ಅಮಲ ಗಂಗಾಜಲವನ್ನು ತೆಗೆದು ನನಗೆ ಧಾರೆಯ ನೆರೆದು ಕೊಡು ಬೇಗದಲ್ಲಿ ಅಂತ. ನಿನ್ನ ಹೃದಯದಲ್ಲಿ ಗಂಗಾಜಲ ಇದೆ, ನಿನಗೆ ಗೊತ್ತಿಲ್ಲ ಅದು. ನೀನು ಹುಟ್ಟುವಾಗಲೇ ನಿನ್ನ ಹೃದಯದಲ್ಲಿರುವಂತಹದ್ದು ಗಂಗಾಜಲ. ಆ ಅಮೃತ ಕಳಶ ಇದೆ, ಅದರಲ್ಲಿ ಗಂಗಾಜಲ ಇದೆ. ಆ ಗಂಗಾಜಲವನ್ನು ತೆಗೆದು ಅದರಿಂದ ನೀನು ಧಾರೆಯನ್ನು ಎರೆದುಕೊಟ್ಟರೆ ನನಗೆ ತುಂಬ ಸಂತೋಷವಾಗುತ್ತದೆ. ನೀನು ಕೊಡುವ ಧಾರೆ ದಾನ ಏನಿದೆ ನನಗೆ ಅದು ತುಂಬ ಸಂತೋಷವನ್ನು ಉಂಟು ಮಾಡಬೇಕಾದ್ರೆ ಬೇರೆ ಯಾವುದೋ ನೀರನ್ನು ತಂದು ಕೊಡಬೇಡ. ಹೃದಯದೊಳಗಿದ್ದ ಅಮರ ಗಂಗಾಜಲವನ್ನು, ಶ್ರೇಷ್ಠವಾದ ಗಂಗಾಜಲವನ್ನು ತೆಗೆದು ಧಾರೆಯ ನೆರೆದು ಕೊಡು. ನಿನಗೆ ಹಾಗೆ ಧಾರೆಯನ್ನೆರೆದು ಕೊಟ್ಟರೆ ಮುಕುತಿಯ ಪದವನ್ನು ಒಲುವಡೆ ಇದು ಶುಭೋದಯ. ನಿನಗೆ ಮುಕ್ತಿಯ ಪದ ಬೇಕು, ನಿನಗೆ ಮುಕ್ತಿ ಬೇಕು. ಈ ಜೀವನಕ್ಕೆ ಪುನಃ ನೀನು ಹುಟ್ಟಬಾರದು. ಈ ಜೀವನ ಮತ್ತು ಮರಣ ಅನ್ನುವ ಚಕ್ರದಿಂದ, ಭವಬಂಧನಗಳಿಂದ ನೀನು ತಪ್ಪಿಸಿಕೊಂಡು ಒಮ್ಮೆಗೆ ಮುಕ್ತಿಯನ್ನು ಪಡೆಯಬೇಕು ಅಂದರೆ ಇದು ಶುಭೋದಯ. ಎಷ್ಟು ಕೆಲಸ ನೀನು ಮಾಡು, ಆ ಮುಕ್ತಿಯನ್ನು ಕೊಡುವ ಕೆಲಸ ನಾನು ಮಾಡ್ತೀನಿ, ಅದರ ಜವಾಬ್ದಾರಿ ನನಗೆ ಅಂಥೇಳಿ ಆ ಮಾಯಾ ವಿಪ್ರ ನಡುವಿನ ಆ ಬ್ರಾಹ್ಮಣ ಹೇಳ್ತಾರೆ. ಕನ್ನಡ ಗೊತ್ತಾಗೋಗಿದೆ ಇಷ್ಟೊತ್ತಾಗಲೇ ಒಂದು ಕೃಷ್ಣ ಅಂತ ಹೇಳಿ. ಆದರೂ ಈ ಮಾಯಾ ವಿಪ್ರ ಕೃಷ್ಣ ಆ ರೀತಿಯಲ್ಲಿ ಹೇಳ್ತಾ ಇದ್ದಾನೆ. ಕೃಷ್ಣನ ಬಾಯಿಂದ ಯಾವಾಗ ಮಾತು ಬಂತೋ ಆ ಕ್ಷಣಕ್ಕೆ ಸರಳ ತೆಗೆದನು ಸರಸಿಜ ಪ್ರಿಯ ಮನಸುತನು, ಸರಳ ತೆಗೆದನು ಸರಸಿಜ ಪ್ರಿಯ ಮನಸುತನು, ತನ್ನುರವ ಬಗಿದನು ಗರಿಗರಿಲು ಗರಿಲೆನಲು ತೆಗೆದನು ನಿರ್ಮಲೋದಕವ, ಸರಸಿಜ ಪ್ರಿಯ ಮನಸುತನು ತನ್ನುರವ ಬಗಿದನು ಘರಿ ಘರಿಲು ಘರಿಲೆನಲು ತೆಗೆದನು ನಿರ್ಮಲೋದಕವ. ಪರಮ ಸಂತೋಷದಲ್ಲಿ ಧಾರೆಯ ನೆರೆದು ಕುಂಡಲವಿಯೇ, ಪರಮ ಸಂತೋಷದಲ್ಲಿ ಧಾರೆಯ ನೆರೆದು ಕುಂಡಲವಿಯೇ, ಮಿಗೆ ಪುಷ್ಕರದ ಜನ ಜಯನನು ಮುರರಿಪು ಒಲಿದು ಕೈಕೊಂಡ. ಕೃಷ್ಣನ ಬಾಯಿಂದ ಯಾವಾಗ ಆ ಮಾತು ಬಂತು ತಕ್ಷಣಕ್ಕೆ ಒಂದು ಕ್ಷಣವೂ ಕಾಯ್ದ ಕರ್ಣ ಸರಳ ತೆಗೆದನು. ತನ್ನ ಬತ್ತಳಿಕೆಯಿಂದ ಒಂದು ಹರಿತವಾದ ಬಾಣವನ್ನು ತೆಗೆದ. ಸರಳ ತೆಗೆದನು. ಯಾರು ಸರಳನ್ನು ತೆಗೆದಿದ್ದು? ಪುನಃ ಸರಸಿಜ ಪ್ರಿಯ ವರಸುತ್ತನು. ಅಲ್ಲೂ ಸರಸಿಜ ಅಂತಲೇ ಹೇಳ್ತಾ ಇದ್ದಾನೆ. ಅಲ್ಲೂ ಸರೋವರದ ವಿಚಾರವನ್ನೇ, ನೀರಿನ ವಿಚಾರವನ್ನೇ ಹೇಳ್ತಾನೆ. ಸರಸಿಜಗಳಿಗೆ ಅಂದರೆ ತಾವರೆಗಳಿಗೆ ಸಖನಾದಂತಹ, ಪ್ರಿಯನಾದಂತಹ, ಸೂರ್ಯನ ಮಗನಾದಂತಹ ಕರ್ಣ ಸರಸಿಜ ಪ್ರಿಯ ವರಸುತನು ಸರಳ ತೆಗೆದನು. ಹಾಗೆ ಸರಳನ್ನ ತೆಗೆದು ತನ್ನ ಉರವ ಬಗೆದನು. ತನ್ನ ಎದೆಯನ್ನು ಬಗೆದರಂತೆ. ಆ ಒಂದು ಬಾಣದಿಂದ ತನ್ನ ಎದೆಯನ್ನು ಸೀಳ್ತಾ ಇದ್ದಾನೆ, ಬಗಿತಾ ಇದ್ದಾನೆ. ಹಾಗೆ
ಖರಿ ಖರಿದು ಖರಿಲೆನ್ನುವ ಶಬ್ದ ಬರುತ್ತಿದೆ. ಖರ್ 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 ಅಂತೇಳಿ ಒಂದು ತಿದಿಯನ್ನು ಒಗೆಯುವಂತೆ ಪಂಪ ಸಂದರ್ಭದಲ್ಲಿ ಹೇಳ್ತಾನೆ, ತನ್ನ ತಿದಿಯನ್ನು ಉಗಿಯುವಂತೆ ಉಗಿದುಕೊಟ್ಟಂ ಅಂತ ಹೇಳಿ. ತಿದಿ ಅಂದರೆ ಗೊತ್ತಲ್ಲ ನಮಗೆ, ಈ ಆಚಾರ್ಯಗಳು ಇಟ್ಕೊಂಡಿರ್ತಾರೆ ನೋಡಿ, ತಿದಿಯನ್ನು ಒತ್ತಿದ್ರೆ ಅದರಿಂದ ಗಾಳಿ ಬರುವಂತಹದ್ದು, ಚರ್ಮದ ಒಂದು ಉಂಡೆ. ಆ ತಿದಿಯನ್ನು ಉಗಿದ್ರೆ ಯಾವ ರೀತಿಯಲ್ಲಿ ಘರಘರಗರ ಶಬ್ದ ಬರುತ್ತೋ ಹಾಗೆ ಶಬ್ದ ಬಂತು ಅಂತ ಹೇಳಿ ಖರಿ ಖರಿದು ಖರಿಲೇನಾದ್ರು ಆ ತೆಗೆದನು ನಿರ್ಮಲೋದಕ, ತನ್ನ ಎದೆಯಿಂದ ನಿರ್ಮಲವಾದ ನೀರಿನ ಗಿಂಡಿಯನ್ನ ಆಚೆಗೆ ತೆಗೆದ. ಪರಮ ಸಂತೋಷದಲ್ಲಿ ಧಾರೆಯನ್ನು ಎರೆದುಕೊಡೋದು, ತುಂಬ ಸಂತೋಷದಿಂದ ದಾರವನ್ನು ಕೊಡಬೇಕಾದ್ರೆ ಧಾರೆಯನ್ನು ಎರೆದುಕೊಡ್ಬೇಕಾದ್ರೆ ಕಣ್ಣಲ್ಲಿ ನೀರು ಹಾಕೊಂಡು ಕೊಡೋದು, ಅಥವಾ ಅವ್ರನ್ನ ಬೈಕೊಂಡು ಇವ್ರನ್ನ ಬೈಕೊಂಡು ಏನಪ್ಪ ಎಷ್ಟು ಕೊಟ್ಟರು ಇವ್ರು ಮುಗಿಯೋದೇ ಇಲ್ಲ ಅಂದ್ಕೊಂಡು ಕೊಡೋದು, ಹಾಗೆಲ್ಲ ಕೊಡೋದಲ್ಲ. ಸಂತೋಷದಿಂದ ಕೊಟ್ಟಿದ್ದು ಅದು ದಾರ. ಹಾಗಾಗಿ ತುಂಬ ಸಂತೋಷದಿಂದ ಅವನು ಧಾರೆಯನ್ನು ಎರೆದು ಕುಂಡಲವನ್ನು ಶ್ರೀಕೃಷ್ಣನಿಗೆ ಧಾರಾಪೂರ್ವಕವಾಗಿ ಕೊಟ್ಟರೆ, ಪುಷ್ಕರದ ಜನ ಜಯ ಜಯವೆನಲು ಮುರರಿಗೂ ಒಲಿದು ಕೈಗೊಂಡ. ಪುಷ್ಕರ ಅಂದರೆ ಸೈನ್ಯ. ಆ ಸೈನ್ಯದ ಎರಡೂ ಭಾಗದ ಜನ, ಪಾಂಡವರ ಕಡೆಯವರು ಕೌರವರ ಕಡೆಯವರು, ಜಯ 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 ಕರ್ಣನಿಗೆ ಜಯವಾಗಲಿ ಅಂತ ಹೇಳ್ತಿರ್ಬೇಕಾದ್ರೆ ಎರಡೂ ಕೈಗಳನ್ನು ಒಡ್ಡಿ ಕೃಷ್ಣ ಕರ್ಣನಿಂದ ಆ ಕುಂಡಲಗಳನ್ನು ಧಾರಾಪೂರ್ವಕವಾಗಿ ದಾನವಾಗಿ ತೆಗೆದುಕೊಂಡ. ಆಗ ಪರಮ ಕರುಣಾ ಸಿಂಧು ಪರಮ ಕರುಣಾ ಸಿಂಧು ಕರ್ಣಂಗಿರದೆ ನಿಜ ಮೂರ್ತಿಯನ್ನು ತೋರಿದನು. ಪರಮ ಕರುಣಾ ಸಿಂಧು ಕರ್ಣಂಗಿರದೆ ನಿಜ ಮೂರ್ತಿಯನ್ನು ತೋರಿದನು. ಗುರುತರ ಪ್ರೇಮದಲ್ಲಿ ಮುಕುತಿಯ ಪದವನ್ನೇಮಿಸಿದ. ನರನೆಚ್ಚರಿಸಿದನು ಕರುಣಿಗೆ ಕರುಣನನು ಸಂಧಾನ ಮಾಡದು. ನರನೆಚ್ಚರಿಸಿದನು ಕರುಣಿಗೆ ಕರುಣದನು ಸಂಧಾನ ಮಾಡದು. ಧರೆಯೊಳಚ್ಚರಿಯನುತ ಬೆರಗಿನೊಳಿದ್ದುದು ಅಮರಗಣ. ಪರಮ ಕರುಣಾ ಸಿಂಧು ಕೃಷ್ಣನನ್ನು ಕುರಿತು ಕುಮಾರವ್ಯಾಸ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದಾನೆ, ಪರಮ ಕರುಣಾ ಸಿಂಧು ಅಂತ ಹೇಳಿ. ಕರ್ಣ ಸಾಯುವುದಕ್ಕೆ ಏನು ಏರ್ಪಾಡು ಮಾಡಬೇಕು ಅದೆಲ್ಲವನ್ನು ತುಂಬ ಯೋಚನೆಯಿಂದ ಮಾಡಿದಂತಹ ಕೃಷ್ಣ ಪರಮ ಕರುಣಾ ಸಿಂಧು ಅಂತ ಹೇಳಿ ಕರೀತಾರೆ. ಅದಕ್ಕೊಂದು ವಿಶೇಷ ಅರ್ಥವನ್ನು ಇಟ್ಟಿದ್ದಾರೆ, ಅದಕ್ಕೋಸ್ಕರ ಆ ಶಬ್ದವನ್ನು ಬಳಸಿದ್ದಾರೆ. ಪರಮ ಕರುಣಾ ಸಿಂಧುವಾದಂತಹ ಕೃಷ್ಣ ಕರ್ಣಂಗೆ ಇರದೆ ನಿಜ ಮೂರ್ತಿಯನ್ನು ತೋರಿದನು. ಬ್ರಾಹ್ಮಣರ ವೇಷದಲ್ಲಿದ್ದ, ತನ್ನ ನಿಜವಾದ ಸ್ವರೂಪ ಏನು, ತನ್ನ ನಿಜ ಮೂರ್ತಿ ಏನು ಅಂತ ಹೇಳಿ ಅವನಿಗೋಸ್ಕರವೇ ವಿಶೇಷವಾಗಿ ಕರ್ಣನಿಗೆ ಆ ಮೂರ್ತಿಯನ್ನು, ತನ್ನ ಮೂರ್ತಿಯನ್ನು ತೋರಿದ. ಅದು ಯಾವ ಮೂರ್ತಿ ಇರ್ಬೋದು? ಮುಂದ್ಗಡೆ ಅರ್ಜುನನ ಮೂಕೆಯ ಮೇಲೆ ಕೂತಂತಹ ಒಬ್ಬ ರಥವನ್ನು ಹೊಡೆಯುವ ಸಾರಥಿಯ ಮೂರ್ತಿಯೋ, ಅಥವಾ ಸಾಕ್ಷಾತ್ ನಾರಾಯಣನ ಮೂರ್ತಿಯೋ, ಅಥವಾ ದುರ್ಯೋಧನನ ಅರಮನೆಯಲ್ಲಿ ದುರ್ಯೋಧನನ್ನು ಒಬ್ಬನಿಗೆ ಬಿಟ್ಟು ಬೇರೆಯವರಿಗೆ ಎಲ್ಲ ತೋರಿಸಿದಂತಹ ವಿಶ್ವರೂಪವೋ, ಅಂತಹ ಒಂದು ಶ್ರೇಷ್ಠವಾದ ಒಂದು ಮೂರ್ತಿಯನ್ನು, ಒಂದು ರೂಪವನ್ನು ಕರ್ಣನಿಗೋಸ್ಕರವಾಗಿಯೇ ವಿಶೇಷವಾಗಿ ಕೃಷ್ಣ ಅಲ್ಲಿ ತೋರಿಸಿಕೊಂಡ. ಇರದೆ ಕರ್ಣಂಗೆ ನಿಜ ಮೂರ್ತಿಯನ್ನು ತೋರಿದನು. ಗುರುತರ ಪ್ರೇಮದಲ್ಲಿ ಮುಕುತಿಯ ಪದವ ನೇಮಿಸಿದ. ಕರ್ಣನಿಗೆ ಮುಕ್ತಿಯ ಪದವನ್ನು ಅವನು ಬದುಕಿದ್ದಾಗಲೇ ಕರ್ಣನಿಗೆ ನೇಮಕ ಮಾಡ್ಕೊಂಡು, ನೋಡೇ ಇಂಥ ಜಾಗ ನಿನಗೆ ಸ್ವರ್ಗದಲ್ಲಿ ನಿನಗೆ ಮುಕ್ತಿ, ಇನ್ನು ಪುನಃ ನಿನಗೆ ಜೀವನ ಇಲ್ಲ, ಪುನಃ ನೀನು ಬದುಕುವುದು, ಹುಟ್ಟುವಂತಹದ್ದು, ಸಾಯುವಂತಹದ್ದು, ಈ ಭವಚಕ್ರಗಳಲ್ಲಿ ಬರುವಂತಹದ್ದಿಲ್ಲ, ನಿನಗೆ ಮುಕ್ತಿಯನ್ನು ನಾನು ಕರುಣಿಸಿದೆ. ಈ ಮಹಾಭಾರತದಲ್ಲಿ ಶ್ರೀಕೃಷ್ಣನಿಂದ ಮುಕ್ತಿಯನ್ನ ಪಡೆದಂತಹ, ಅವನ ಕೈನಿಂದಲೇ ಮುಕ್ತಿಯನ್ನು ಪಡೆದಂತಹ ಶ್ರೇಷ್ಠ ವ್ಯಕ್ತಿ ಯಾರು ಒಬ್ಬ ಇದ್ರೆ ಅದು ಕರ್ಣ ಒಬ್ಬರೇ. ಬೇರೆ ಯಾವ ನಾಯಕರುಗಳಿಗೂ ಕರ್ಣನಿಗೆ ಸಿಕ್ಕಿದಂತಹ ಒಂದು ಮೋಕ್ಷ ಸಿಕ್ಕಿಲ್ಲ, ಕೃಷ್ಣನ ಕೈನಿಂದಲೇ ಸಿಕ್ಕಿದಂತಹ ಮೋಕ್ಷ ಅಂತೇಳಿ ಕುಮಾರವ್ಯಾಸನೇ ಕೊಡಿಸಿರುವಂತಹದ್ದು. ವ್ಯಾಸ ಭಾರತದಲ್ಲಿ ಈ ಪ್ರಸಂಗ ಇಲ್ಲ. ಕುಮಾರವ್ಯಾಸನೇ ವಿಶೇಷವಾಗಿ ಈ ಪ್ರಸಂಗವನ್ನು ನಿರ್ಮಾಣ ಮಾಡ್ಕೊಂಡು ಮಾಡಿರುವಂಥದ್ದು ಬಹಳ ದೊಡ್ಡದು. ನಮ್ಮ ಕವಿಯ ಅವನ ದೃಷ್ಟಿ ಏನಿದೆ ಬಹಳ ದೊಡ್ಡದು. ಹಾಗೆ ಗುರುತರದ ಮುಕುತಿಯ ಪದವ ನೇಮಿಸಿದ. ಆಮೇಲೆ ಧೃತರಾಷ್ಟ್ರನಿಗೆ ಸಂಜಯ ಹೇಳ್ತಾ ಇದ್ದಾನೆ, ಧೃತರಾಷ್ಟ್ರ ಎಷ್ಟು ಹೇಳ್ತಾ ಇದ್ದೀನಿ ನಾನು, ಕೃಷ್ಣ ಹಾಗೆ ಹೀಗೆ ಹೇಳ್ದ, ಮುಕ್ತಿಯ ಪದವನ್ನು ನೇಮಿಸಿದ ಅಂತ ನನಗೊಂದು ವಿಚಾರ ಹೇಳೋದಕ್ಕೆ ನಾಲ್ಗೆನೇ ಬರುವುದಿಲ್ಲ.
ಇಂಥ ಕೃಷ್ಣ ಮುಕ್ತಿಯನ್ನು ಕೊಟ್ಟ ಮೇಲೆ ಅವರು ಸುಮ್ಮನಿರಬಾರ್ದೆ, ಅದನ್ನು ಮಾಡಲಿಲ್ಲ. ಅವನು ಎಂಥ ಅನುಸಂಧಾನವೋ, ಅವನು ಯಾವ ರೀತಿಯಲ್ಲಿ ಯಾರನ್ನು ಬದುಕಿಸ್ತಾನೋ, ಯಾವ ರೀತಿಯಲ್ಲಿ ಯಾರನ್ನು ಹೊಡೆದಾಗ್ತಾನೋ ಗೊತ್ತಿಲ್ಲ. ಈ ಕಡೆಗೆ ಬಂದು ನರನ ಎಚ್ಚರಿಸಿದನು. ದಕ್ಷಿಣಕ್ಕೆ ಬಂದ ಅರ್ಜುನನ ರಥಕ್ಕೆ, ಅರ್ಜುನ ಏನ್ ನೋಡ್ತಾ ಇದೆಯಾ, ಹೊಡೆ ಬಾಣವನ್ನ ಕರ್ಣನಿಗೆ ಅಂತ. ಏನ್ ಹೇಳೋದು, ಇಷ್ಟೆಲ್ಲ ಆದ್ರೂ ಬಾಣ ಹೊಡೆ ಕರ್ಣನಿಗೆ ಅಂತ ಹೇಳ್ತಾ ಇದ್ದಾನೆ. ನಾನು ಏನ್ ಹೇಳಿ ಧೃತರಾಷ್ಟ್ರ, ಕೃಷ್ಣನ ಸ್ವಭಾವ ಅಂತದ್ದು. ನರನ ಎಚ್ಚರಿಸಿದನು, ಕರುಣೆಗೆ ಕರುಣದ ಅನುಸಂಧಾನ ಮಾಡದು. ಎಲ್ಲರೂ ಇವನ್ನ ಕರುಣಾಸಾಗರ, ಕರುಣಾ ಸಮುದ್ರ ಅಂತ ಕರೀತಾರೆ. ಆದ್ರೆ ಕರುಣೆಯಿಂದ ಹ್ಯಾಂಗ್ ನಡ್ಕೊಳ್ಬೇಕು ಅಂತಲೇ ಕೃಷ್ಣನ್ ಗೊತ್ತಿಲ್ಲ. ಏನ್ ಮಾಡ್ಲಿ ನಾನು? ಸಂಜಯ ಧೃತರಾಷ್ಟ್ರಕ್ಕೆ ಹೇಳ್ತಾನೆ, ಕರುಣೆಗೆ ಕರುಣದ ಅನುಸಂಧಾನ ಮಾಡದು, ಧರೆಯೊಳ ಅಚ್ಚರಿ ಏನು ಅಂತ ಬೆಳಗಿನೊಳ ಇರುವುದು ಅವರ ಗಣ. ಮೇಲ್ ನೋಡಿದ್ರೆ ಧೃತರಾಷ್ಟ್ರ, ದೇವತೆಗಳೆಲ್ಲ ನೋಡ್ತಾ ಇದ್ದಾರೆ, ಏನಾಗುತ್ತೋ ಈ ಸಂದರ್ಭದಲ್ಲಿ ಅಂತ ನೋಡಿದ್ರೆ ಎಲ್ಲ ದೇವತೆಗಳಿಗೂ ಆಶ್ಚರ್ಯವಾಗಿತ್ತು, ಬೆರಗಾಗ್ಬಿಟ್ಟಿದಾರಂತೆ. ಯಾಕೆಂದ್ರೆ ಇಂಥ ರೀತಿಯಲ್ಲಿ ಮೋಕ್ಷವನ್ನು ಕೊಟ್ಟಂಥವನು ತನ್ನ ಕೈಯಿಂದಲೇ ಕರ್ಣನನ್ನು ಮುಟ್ಟಿ ಆಯ್ತಪ್ಪ ನಿನ್ನ ಪ್ರಾಣ ಹೋಯ್ತು ಅಂತ ಹೇಳಿದ್ರೆ ಅವನು ಸ್ವರ್ಗಕ್ಕೆ ನೇರವಾಗಿ ಹೋಗ್ತೀನಿ, ಏನೇ ಕೆಲಸ ಮಾಡಿಸಿದಾನೆ ಅಂತ ಹೇಳಿ. ಅದ್ರ ಹಾಗೆ ಮಾಡುವಾಗಿಲ್ಲ. ಯಾಕೋಸ್ಕರ ಅಂದ್ರೆ ನಿಜವಾದ ಕ್ಷತ್ರಿಯನಾದಂಥವನಿಗೆ ಸ್ವರ್ಗ ಸಿಕ್ಕುವಂಥದ್ದು ಶತ್ರುಗಳು ಬಿಟ್ಟ ಬಾಣದಿಂದ ಸತ್ರ ಮಾತ್ರ, ಶತ್ರುಗಳ ಆಯುಧದಿಂದ ಸತ್ರ ಮಾತ್ರ ಅವರಿಗೆ ಸ್ವರ್ಗ. ಬೇರೆ ಯಾವ ರೀತಿಯ ಸತ್ರು ಅವರಿಗೆ ಸ್ವರ್ಗವಿಲ್ಲ. ಅದು ಕೃಷ್ಣನ್ ಗೊತ್ತು, ಆದ್ರೆ ಸಂಜಯನಿಗೆ ಗೊತ್ತು. ಪಾಪ ಧೃತರಾಷ್ಟ್ರನ್ ಹೇಳ್ತಾ ಇದ್ದಾನೆ, ಕರುಣಿಗೆ ಕರುಣ ಅನುಸಂಧಾನ ಮಾಡಲು ಹೀಗೆ ಮಾಡ್ದ ಅಂತ ಹೇಳಿ. ಆಗ ಮತ್ತೆ ಅರ್ಜುನನಿಗೆ ಪಾಪ ಏನು ಕೃಷ್ಣ ಹೀಗೆ ಮಾಡ್ತಾ ಇದ್ದಾನಲ್ಲ, ಅದ್ರ ಬದಲು ಅವನನ್ನು ಬದುಕಿಸುವಂತ ಸಾಧ್ಯವಿಲ್ಲ ನನಗೆ ಕರ್ಣನನ್ನ. ಆಗ ಅಂದ್ಕೊಂಡವನು ಹಿಂದೆ ಪಾಶುಪತಕ್ಕೆ ಬಡುವಣಿ ಬಂದು ದಂಜನ ಬಾಡವು ಅದರಣೆಯಿಂದ ತೆಗೆದನು ಗಿರಿಜಯಂತ್ರಿಯ ನೆನೆದು ಮಂತ್ರಿಸುತ್ತ ಮಂದರಾಚಲ ನಡುಗೆ ಕಿಡಿಗಳ ಸಂದಣಿಯ ಸುರಿವಂಬನು ಆರವಿನಂದನನ ಕೊರಳೊಳೆಡೆಯೊಳೆಚ್ಚನು ವಾಸವನ ಸೂನು ಅಂಬನು ಆರವಿನಂದನನ ಕೊರಳೆಡೆಯೊಳೆಚ್ಚನು ವಾಸವನ ಸೂನು. ಸಂಜಯ ಧೃತರಾಷ್ಟ್ರನಿಗೆ ಹೇಳ್ತಾ ಇದ್ದಾನೆ, ಧೃತರಾಷ್ಟ್ರ ಮಹಾರಾಜ ಕೇಳು, ಇನ್ನೊಂದು ಬಾಣ ಬಂತಲ್ಲ, ಆಗ ಪಾಂಡವರು ವನವಾಸದಲ್ಲಿದ್ದಾಗ ಅರ್ಜುನ ಇಂದ್ರಕೀಲ ಪರ್ವತಕ್ಕೆ ಹೋಗಿ ಈಶ್ವರನನ್ನು ಪ್ರಾರ್ಥನೆ ಮಾಡಿ ತಾನು ಒಂದು ಬಾಣವನ್ನು ತಗೊಂಡ ಈಶ್ವರನಿಂದ. ಪಾಶುಪತಾಸ್ತ್ರ ಅಂತ ಅದಕ್ಕೆ ಹೆಸರು. ಆ ಪಾಶುಪತಾಸ್ತ್ರ ಬಾಣವನ್ನ ಈಶ್ವರ ಕೊಟ್ಟಾಗ ಹಿಂದೆ ಪಾಶುಪತಕ್ಕೆ ಬಳುವಳಿಯಾಗಿ ಬಂದುದು ಅಂಜನಾಸ್ತ್ರವು. ಅಂಜನಾಸ್ತ್ರವನ್ನ ಪಾರ್ವತಿ ಕರೆದು ಅವನಿಗೆ ಕೊಟ್ಟಳು. ಶಿವ ಯಾವಾಗ ಪಾಶುಪತಾಸ್ತ್ರವನ್ನು ಕೊಟ್ಟನೋ ಆಗ ಪಾರ್ವತಿ ಅರ್ಜುನನನ್ನು ಕರೆದು ಮೈದಳಿದಂತೆ. ಮೈದಳು ಹೇಳಿದು, ಕಂಜನ ಅವರ ಮೈದುರನೇ ಬಾ ಅಂಥೇಳಿ ಮಂಜುಳಾರವರಿಂದ ಕರೆದರಂತೆ. ಮಂಜುಳ ಸ್ವರದಿಂದ ಕರೆದು ಕಂಜನಾವರಾದಂತಹ ಶ್ರೀಕೃಷ್ಣನ ಮೈದುನ ಅಲ್ವೇ ನೀನು, ಶ್ರೀಕೃಷ್ಣನ ಮೈದುನ ನೀನು, ನನ್ನ ಅಣ್ಣನ ಮೈದುನ ನೀನು. ಆ ಕಾರಣಕ್ಕೋಸ್ಕರವಾಗಿ ನಾನು ನಿನಗೆ ಒಂದು ಶಸ್ತ್ರವನ್ನು ಪ್ರದಾನ ಮಾಡ್ತಾ ಇದ್ದೀನಿ, ಅಂಜನಾಸ್ತ್ರ ಅಂತ ಹೇಳಿ. ಅದಕ್ಕೆ ಬೇಕಾದಂತಹ ಮಂತ್ರಗಳನ್ನೆಲ್ಲ ಅವನ ಕಿವಿಯಲ್ಲಿ ಹೇಳಿ ಆ ಒಂದು ಬಳುವಳಿಯಾಗಿ ಕೊಟ್ಟಂಥದ್ದು. ಬಳುವಳಿ ಅಂದ್ರೆ ಈ ಅರ್ಥ, ಅಂದ್ರೆ ಏನೋ ಒಂದು ದೊಡ್ಡ ವಸ್ತುವನ್ನು ಕೊಟ್ಟಾಗ ಅದ್ರ ಜೊತೆಗೆ ಇದು ಇರ್ಲಿ ಇಟ್ಕೋ ಅಂತ ಕೊಡ್ತಾರಲ್ಲ, ಅದಕ್ಕೆ ಬಳುವಳಿ ಅಂತ ಕರೀತಾರೆ. ಫ್ರೀ ಒಂದು ತಗೊಂಡ್ರೆ ಇನ್ನೊಂದು ಫ್ರೀ ಅಂತಿದೆಯಲ್ಲ, ಅದಕ್ಕೆ ಒಂದು ಬಳುವಳಿ. ಹಿಂದಿನ ಕಾಲದಲ್ಲಿ ಮಗಳನ್ನ ಮದುವೆ ಮಾಡಿಕೊಟ್ಟು ಕಳಿಸ್ಬೇಕಾದ್ರೆ ಒಂದು ಸಣ್ಣ ಹುಡುಗಿಯನ್ನ ಅವಳ ಜೊತೆಗೆ ಕಳಿಸ್ಬಿಡೋದು, ಬಳುವಳಿ ಅಂತೇಳಿ. ಆ ಹುಡುಗಿ ನೀನು ಇಟ್ಕೊಳ್ಳೋಣ ಅಂದ್ರೆ, ಯಾಕೆಂದ್ರೆ ಆ ಹುಡುಗಿ ಸಹಾಯ ಮಾಡಬೇಕು. ಈಗಾಗಲೇ ಕ್ಷಣಕ್ಕೊಂದ್ಸರಿ ಮಾತಾಡುವ ಹಾಗೆ ಸ್ಥಿತಿಗಳಾಗಿರ್ಲಿಲ್ಲ. ಎಲ್ಲೋ ದೂರದಲ್ಲಿ ಮಗಳನ್ನು ಬಿಟ್ಬಿಟ್ರೆ ಅವಳು ನೋಡ್ಕೊಳ್ಳೋರೇ ಇರಲಿಲ್ಲ. ಎಲ್ಲ ಹೊಸಬು ಪಾಪ, ಅದರಿಂದ ಗೊತ್ತಿರುವಂತ ಒಂದು ಹುಡುಗಿಯನ್ನ ಕಳಿಸಿ ಒಂದು ಸ್ವಲ್ಪ ದಿನ ಅವಳಲ್ಲಿ ಸಮಾಧಾನವಾಗಿರಲಿ ಅನ್ನುವ ಕಾರಣಕ್ಕೆ ಅದಕ್ಕೆ ಬಳುವಳಿ ಅಂತ ಕರೀತಾ ಇದ್ರು. ಆ ರೀತಿಯಲ್ಲಿ ಬಳುವಳಿಯಾಗಿ ಬಂದಂತಹದ್ದು ಈ ಅಂಜನಾಸ್ತ್ರ. ಅದನ್ನ ತೆಗೆದು ಗಿರಿಜಯ ಅಂಗ್ರಿಯಗಳನ್ನ ನೆನೆದು ಮಂತ್ರಿಸುತ್ತ ಆ ಗಿರಿಜಯ ಪಾರ್ವತಿಯ ಪಾದಗಳನ್ನ ಒಂದು ಕ್ಷಣ ಕಣ್ಮುಚ್ಚಿಕೊಂಡು ಧ್ಯಾನಿಸಿಕೊಂಡ. ಆ ಬಾಣಕ್ಕೆ ಪಾರ್ವತಿ ಹೇಳಿದಂತಹ ಮಂತ್ರದ ಎಲ್ಲ ಶಕ್ತಿಯನ್ನು ತಂದುಕೊಂಡ. ಹಾಗೆ ಶಕ್ತಿಯನ್ನು ತಂದುಕೊಂಡು ಮಂದರಾಚಲ ನಡುಗೆ, ಮಂದರ ಪರ್ವತವೇ ನಡುಗು ಹೋಯಿತು ಅನ್ನುವ ರೀತಿಯಲ್ಲಿ ಆ ಬಾಣವನ್ನ ಪ್ರಯೋಗ ಮಾಡಿದ. ಹಾಗೆ ಬಾಣವನ್ನು ಪ್ರಯೋಗ ಮಾಡಿ ಆ ಕೊರಳೋಡು ಎಚ್ಚನು ವಾಸವನಸು. ಯಾರ ಕೊರಳದಲ್ಲಿ? ರವಿನಂದನನ ಕೊರಳಲ್ಲಿ ಎಚ್ಚನು ವಾಸವನಸು. ಅದು ನೋಡಿ ಎಷ್ಟು ಚೆನ್ನಾಗಿ ಕವಿ ಹೇಳ್ತಾ ಇದ್ದಾರೆ. ಸಾಕ್ಷಾತ್ ಸೂರ್ಯನ ಮಗನಾದ ಕರ್ಣನ ಕೊರಳಿಗೆ
ಇಂದ್ರನ ಮಗನಾದಂತಹ ಅರ್ಜುನ ಬಾಣವನ್ನು ಪ್ರಯೋಗ ಮಾಡಿದ. ಯಾಕೆ ಕವಿಯ ಹೇಳಿದ್ದಾನೆ? ಅರ್ಜುನ ಬಾಣವನ್ನು ಪ್ರಯೋಗ ಮಾಡಿ ಕರ್ಣನನ್ನು ಕೊಂದ ಅಂತ ಹೇಳಬಹುದಾಗಿತ್ತಲ್ವೇ? ಆ ಕವಿಯ ಅದರ ಹಿಂದಿರುವಂತಹ ಭಾವನೆ ಏನು ಅಂದರೆ, ಇದು ಸಾಮಾನ್ಯ ಮನುಷ್ಯರುಗಳು ಮಾಡಿದಂಥದ್ದಲ್ಲ, ಇದು ಮನುಷ್ಯರಿಗೆ ಆಗುವಂಥದ್ದಲ್ಲ, ಸಾಕ್ಷಾತ್ ದೇವತೆಗಳಿಗೆ ಸಾಧ್ಯವಾಗುವಂತಹ ವಿಚಾರ ಇದು. ಹಾಗಾಗಿ ರವಿನಂದನನ್ನು ಕೊಲ್ಲಬೇಕಾದ್ರೆ ವಾಸವನ ಸೂರ್ಯವೇ ಆಗಬೇಕೆ ಹೊರತು ಸಾಮಾನ್ಯವಾದ ನರ ಆಗೋದಕ್ಕೆ ಸಾಧ್ಯವಿಲ್ಲ ಅಂತ ಹೇಳಿ ಆ ಮಾತನ್ನು ಹೇಳಿದ್ದಾನೆ. ಹಾಗೆ ಅರ್ಜುನ ಕರ್ಣನ ಕೊರಳಿಗೆ ಬಾಣವನ್ನು ಪ್ರಯೋಗ ಮಾಡಿದ. ಎರಡು ಯುಗದಲ್ಲಿ ನಿನ್ನ ಸರಿದೊರೆ ಕಾಣೆನು ಎಂದು ಅಡಲಿದನು ಹನುಮಂತ. ಧೃತರಾಷ್ಟ್ರ ಕೇಳು, ಕರ್ಣನ ಒಡಲಲ್ಲಿ ಪರಮ ತೇಜ ಪುಂಜ ಒದೆದು ಹಾಯ್ದು ಇನಮಂಡಲದ ಮಧ್ಯದಲ್ಲಿ ನೆಲೆಸಿಬಿಟ್ಟಂತೆ. ಕರ್ಣನ ದೇಹದಿಂದ ಇವನು ಅರ್ಜುನ ಬಾಣವನ್ನು ಬಿಟ್ಟು ಕೂಡಲೇ ಒಂದು ಜ್ಯೋತಿ, ಕರ್ಣನ ದೇಹದಿಂದ ಹೊರಟಂತಹ ಒಂದು ಜ್ಯೋತಿ ಹೋಗಿ ನೇರವಾಗಿ ಸೂರ್ಯಮಂಡಲದ ಮಧ್ಯಕ್ಕೆ ಹೋಗಿ ಸೂರ್ಯನ ಒಳಗೆ ಅದು ಲೀನವಾಗಿಬಿಡುತ್ತೆ. ಸೂರ್ಯನಿಂದ ಬಂದಂತಹ ಜ್ಯೋತಿ ಅದು ಭೂಮಿಯ ಮೇಲಕ್ಕೆ ಪುನಃ ಸೂರ್ಯನಲ್ಲೇ ಹಿಂದೆ ಅದು ಸೇರಿ ಹೋಗಿದೆ. ಆದರೆ ಭಾಪುರೇ ಕರ್ಣ ಮಜ ಭಾಪುರೇ, ಹಿಂದಿನ 2 ಯುಗದಲ್ಲಿ ನಿನಗೆ ಸರಿದೊರೆಯಾದವರನ್ನ ಕಾಣೆಕಣೆಯ ಕರ್ಣ, ಎಂತಹ ಭಟಾಗ್ರಣೀಯ ನೀನು, ಎಂತಹ ವೀರನಯ ನೀನು ಅಂತ ಹೇಳಿ ಅಳಲಿದನು ಹನುಮಂತ. ಅಲ್ಲಿ ಹನುಮಂತನ ಯಾಕೆ ತಂದಿದ್ದಾನೆ ಕವಿ ಅಂತ ಯೋಚನೆ ಮಾಡಬೇಕು. ಯಾಕೋಸ್ಕರ ಅಂದರೆ ಹನುಮಂತ ಅರ್ಜುನನ ಬಾವುಟದಲ್ಲಿ ಹನುಮಂತ ಸೇರಿದ್ದಾನೆ. ಸಾಮಾನ್ಯವಾಗಿ ಎಲ್ಲರ ಬಾವುಟದಲ್ಲೂ ಅವರವರ ಚಿತ್ರಗಳಿರುತ್ತವೆ. ಈಗಿನ ರಾಜಕೀಯ ಬಾವುಟವಾಗ್ಬೋದು, ಆಗಿನ ಯಾರಿಗಾದ್ರೂ ಒಂದು ಚಿತ್ರ ಇರುತ್ತೆ ಆ ಬಾವುಟದಲ್ಲಿ, ಅದು ಅವರ ಗುರುತು. ದ್ರೋಣದ ಬಾವುಟ ಯಾವುದು? ಒಂದು ಕಳಶ, ಚಿನ್ನದ ಕಳಶ ಬಾವುಟದ ಗುರುತು. ಹಾಗೆ ಅನೇಕ ಜನಗಳಿಗೆ ಪ್ರತಿಯೊಬ್ಬರಿಗೂ ಒಂದು ಗುರುತು. ಹಾಗೆ ಅರ್ಜುನನಿಗೂ ಸಹ ಮೊದಲು ಇದ್ದಂತಹದ್ದು ಆಂಜನೇಯನ ಗುರುತೆ. ಆದರೆ ಭೀಮಸೇನ ಸೌಗಂಧಿಕಾ ಪುಷ್ಪವನ್ನು ತರೋದಕ್ಕೆ ಹೋಗ್ತಾನೆ. ಹಾಗೆ ಸೌಗಂಧಿಕಾ ಪುಷ್ಪವನ್ನು ತರೋದಕ್ಕೆ ಹೋದಾಗ ಆಂಜನೇಯನಿಗೆ ಭೇಟಿಯಾಗ್ತಾನೆ. ಕಡೆಗೆ ಸೌಗಂಧಿಕಾ ಪುಷ್ಪ ತಾನೆ ಇಂಥದ್ದೇ, ನೀನು ಹೋಗು, ನಿಮಗೆ ಸಿಗುತ್ತೆ ಅಂತೆಲ್ಲ ಆಂಜನೇಯ ಹೇಳಿ ಕಳಿಸ್ತಾನೆ. ಭೀಮಗರು ಭಂಗ ಆಗುತ್ತೆ, ಅದರ ನಿಮಗೆ ಗೊತ್ತಿದೆ. ಆಗ ಆಂಜನೇಯ ಭೀಮ ಆಂಜನೇಯನನ್ನ ಕೇಳ್ತಾನೆ, ಅಥವಾ ಆಂಜನೇಯನೇ ಮೊದಲು ಭೀಮನನ್ನ ಕೇಳ್ತಾನೆ. ಅಂಜನಾಸುತ ಕೇಳಿದಂತೆ ಭೀಮನನ್ನ, ಏನಂತ, ನಿನಗೆ ಏನು ವರ ಬೇಕೋ ಅದನ್ನ ಕೇಳು, ಅಂಜನಿಸು, ನಾನು ಕೊಟ್ಟೇನು ಅಂತ ಹೇಳಿ. ಕೈ ಮುಗಿದು ಕೇಳು, ನೀನು ನನ್ನನ್ನು ಏನು ವರ ಬೇಕೋ ಅದನ್ನು ನಾನು ನಿನಗೆ ಕೊಡ್ತೀನಿ ಅಂತ ಹೇಳಿ. ಆಗ ಅರ್ಜುನ ಕೇಳಿದ್ರಂತೆ, ಅಂಜನೆಂಬಿನು. ಈಗ ಹೆದರಿಕೆಯಲ್ಲಿ ನಾನು ಧೈರ್ಯವಾಗಿ ಕೇಳ್ತಾ ಇದ್ದೀನಿ. ಭೀಮ ಕೇಳ್ತಾ ಇದ್ದಾನೆ, ನೀನು ಧನಂಜಯನ ಟೆಕ್ಕೆಯಗೆ ವಿಜಯಂಗಯ್ಯಬೇಕೆಂದ ಅಂತೇಳಿ. ಟೆಕ್ಕೆ ಅಂದ್ರೆ ಬಾವುಟ. ನನ್ನ ತಮ್ಮ ಅರ್ಜುನನ ಬಾವುಟಕ್ಕೆ ನೀನು ಸ್ವತಃ ಬಂದು ಕೂತಿರ್ಬೇಕು. ಯಾವಾಗ ಯುದ್ಧ ಮಾಡ್ತಾನೋ ಎಲ್ಲ ನೀನು ಅರ್ಜುನನ ರಥದ ಬಾವುಟದಲ್ಲಿ ನೀನೇ ಆಸೀನನಾಗಿರ್ಬೇಕು ಅಂತ ಹೇಳಿ. ಈ ಪ್ರಶ್ನೆ ಅಂತೂ ಬರುತ್ತೆ, ಯಾಕೆ ನನ್ನ ಬಾವುಟದಲ್ಲೇ ಇರುವಂತ ಯಾಕೆ ಕೇಳಿಲ್ಲ ಭೀಮ? ಇರ್ಬೋದು, ಈ ಥರ ಒಂದು ಪ್ರಶ್ನೆ ಯಾರಾದ್ರೂ ಕೇಳ್ಬೋದು. ಹಾಗೆ ಪ್ರಶ್ನೆ ಕೇಳಿದ ಉತ್ತರ ಏನಂದ್ರೆ, ಭೀಮ ಯುದ್ಧ ಮಾಡುವಾಗ ತನ್ನ ಬಾವುಟದ ಮೇಲೆ ಆಂಜನೇಯ ಇದ್ರೆ ಅವನನ್ನ ನೋಡ್ಕೊಂಡು ಯುದ್ಧ ಮಾಡೋಕ್ಕಾಗಲ್ಲ. ಅದರ ಜೊತೆಗೆ ಆಂಜನೇಯನಿಗೂ ಭೀಮನ ಯುದ್ಧವನ್ನು ನೋಡೋದಕ್ಕೂ ಸಾಧ್ಯವಾಗುವುದಿಲ್ಲ. ಇದ್ರ ಮೇಲ್ಗಡೆ ತುದಿಯಲ್ಲಿ ಅವನಿರ್ತಾನೆ, ಅದರ ಕೆಳಗಡೆ ಭೀಮ ಯುದ್ಧ ಮಾಡ್ತಿರ್ತಾನೆ. ಹಾಗಾಗಿ ಸಾಧ್ಯವಾಗುವುದಿಲ್ಲ. ಅರ್ಜುನನ ರಥದ ಬಾವುಟದಲ್ಲಿ ಕೂತ್ಕೊಂಡಿದ್ರೆ ಭೀಮನ ಯುದ್ಧವನ್ನು ಅವನು ನೋಡ್ಬೋದು, ಇವನು ಅವನನ್ನು ನೋಡಿಕೊಂಡು ಯುದ್ಧ ಮಾಡ್ಬೋದು. ಹಾಗಾಗಿ ಯುದ್ಧ ಭೂಮಿಯಲ್ಲಿ ಪೂರ್ತಿ ನಿನ್ನ ದರ್ಶನವಾಗ್ತಿರುತ್ತೆ. ಹಾಗಾಗಿ ನೀನು ಧನಂಜಯನ ಟೆಕ್ಕೆಗೆ ವಿಜಯಂಗಯ್ಯಬೇಯುವುದು ಒಂದು ಅರ್ಥ. ಇನ್ನೊಂದು ಅರ್ಥ ಏನು ಅಂದರೆ, ತನ್ನ ರಥವನ್ನು ಹೊಡಿತಾ ಇದ್ದಾನಲ್ಲ, ಯಾರು ಭೀಮನ ರಥವನ್ನು, ಸಾಮಾನ್ಯವಾಗಿ ಒಬ್ಬ ದಾರುಕ ಅವನ ರಥವನ್ನು ಹೊಡೆದಿರ್ತಾನೆ. ಆ
ಆಂಜನೇಯನಂತಹ ಬಲಶಾಲಿ ಏನಾದರೂ ಭೀಮನ ರಥದಲ್ಲಿ ಕೂತ್ಕೊಂಡ್ರೆ ಆ ರಥವೇ ಚೂರು ಚೂರಾಗಿ ಹೋಗ್ಬಿಡುತ್ತೆ. ಭೀಮನ ರಥದಲ್ಲಿ ಕೂತ್ರೆ ಭೀಮನ ರಥವೇ ಚೂರು ಚೂರಾಗ್ಬಿಡುತ್ತೆ. ಆದರೆ ಅರ್ಜುನನ ರಥ ಹಾಗಲ್ಲ. ಅರ್ಜುನನ ರಥವನ್ನು ಹೊಡಿತಾ ಇರೋನು ಯಾರು ಅಂದ್ರೆ ಬ್ರಹ್ಮಾಂಡಗಳನ್ನೆಲ್ಲ ತನ್ನ ಉದರದಲ್ಲಿ ಇಟ್ಕೊಂಡಿರುವಂತಹ ಕೃಷ್ಣ ರಥದಲ್ಲಿ ಕೂತಿದ್ದಾನೆ ಅಂದ್ರೆ ರಥದ ಶಕ್ತಿ ಎಷ್ಟಿರಬೇಕು, ಅದಕ್ಕೆ ತಾಳ್ಕೊಳ್ಳುವಂತಹದ್ದು ಆಂಜನೇಯನ ಶಕ್ತಿಯನ್ನು ತಾಳುವಂಥದ್ದು ಈ ರಥಕ್ಕೆ ಮಾತ್ರ ಸಾಧ್ಯ. ಹಾಗಾಗಿ ತುಂಬ ಯೋಚನೆ ಮಾಡಿರಬೇಕು ಭೀಮ. ಎಲ್ಲೂ ಪ್ರಸ್ತಾಪ ಮಾಡಿಲ್ಲ, ನಾನು ಅನ್ಕೊಳ್ತಿರೋದಷ್ಟೇ. ಈ ಕಾರಣ ಇರಬೇಕು ಭೀಮ ಧನಂಜಯನ ಟೆಕ್ಕೆಗೆ ವಿಜಯಂಗಯ್ಯಬೇಕು ಅಂತ ಹೇಳಿದ ಹಾಗೆ ಅರ್ಜುನನ ಬಾವುಟದಲ್ಲಿ ಸಾಕ್ಷಾತ್ ಕೂತಿರುವಂತಹ ಆಂಜನೇಯ ಹೇಳ್ತಾ ಇದ್ದಾನೆ, ನಿನ್ನಂತಹ ವೀರ ಭಟಾಗ್ರಣಿಯನ್ನ, ನಿನ್ನಂತಹ ನಿನಗೆ ಸರಿದೊಡೆಯಾದಂತಹ ವೀರರನ್ನ ಎರಡು ಯುಗದಲ್ಲೂ ನಾನು ನೋಡಿಲ್ಲ ಕಡೆ. ಆ ಎರಡು ಯುಗದಲ್ಲಿ ಅಂತ ಯಾಕೆ ಹೇಳ್ತಾನಂದ್ರೆ ಹಿಂದಿನ ಯುಗದಲ್ಲೂ ಅವನಿದ್ದ, ಈಗಲೂ ಅವನಿದ್ದಾನೆ, ಹೆಚ್ಚು ಜನಕ್ಕೆ ಆ ಯೋಗ್ಯತೆ ಇಲ್ಲ. ಹಾಗಾಗಿ ಭೀಮನನ್ನ ಆಂಜನೇಯ ಕರ್ಣನನ್ನು ಕುರಿತು ಹೊಗಳ್ತಾ ಇದ್ದಾರೆ. ತನ್ನ ವಿರೋಧ ಪಕ್ಷದವನಾದರೂ ಸಹ ಆಂಜನೇಯನೂ ಕರ್ಣನನ್ನು ಹೊಗಳುವಷ್ಟರ ಮಟ್ಟಿಗೆ ಕರ್ಣನ ಯೋಗ್ಯತೆ ಇತ್ತು ಅನ್ನುವಂಥ. ಕಳಚಿ ದುರ್ಯೋಧನನ ಬೆಳುಗೊಡೆ ನೆಲಕ್ಕೆ ಬೀಳ್ಬಂದದಲ್ಲಿ ಕೌರವ ಕುಲದ ನಿಖಿಲೈಶ್ವರ್ಯವು ಇಳೆಗೊಗ್ಗುಡಿಸಿ ಕೆಡವಂತೆ. ಕಳಚಿ ದುರ್ಯೋಧನನ ಬೆಳುಗೊಡೆ ನೆಲಕ್ಕೆ ಬೀಳ್ಬಂದದಲ್ಲಿ ಕೌರವ ಕುಲದ ನಿಖಿಲೈಶ್ವರ್ಯವು ಇಳೆಗೊಗ್ಗುಡಿಸಿ ಕೆಡವಂತೆ. ಥಳಥಳಿಪ ನಗೆ ಮೊಗದ ಗಂಟಿಕಿ ಬಲಿದ ಉಪ್ಪಿನ ಬಿಟ್ಟ ಕಂಗಳ ಹೊಡೆವ ಹಲುಗಳ ಕರ್ಣ ಶಿರ ಕೆಡೆದುದು ಧರಿತ್ರಿಯಲಿ. ಕರ್ಣ ಶಿರ ಕೆಡೆದುದು ಧರಿತ್ರಿಯಲಿ. ಕರ್ಣ ಶಿರ ಕೆಡೆಗುವುದು ಧರಿತ್ರಿಯಲಿ. ಕುಮಾರವ್ಯಾಸನ ಶಬ್ದಗಳ ಪ್ರಜ್ಞೆ ನೋಡಿ, ಯಾವ್ಯಾವಾಗ ಆ ಥರ ಶಬ್ದಗಳನ್ನು ಉಪಯೋಗಿಸಬೇಕು ಅಂತ. ಕರ್ಣನ ತಲೆ ನೆಲದ ಮೇಲೆ ಬಿದ್ದೋಯ್ತು ಹೇಳ್ತಿರುವಂಥದ್ದು. ಆ ಭಾಷೆಗೂ ಕರ್ಣಶಿರ ಕೆಡೆದುದು ಧರಿತ್ರಿಯಲಿ ಅನ್ನುವ ಭಾಷೆಗೂ ವ್ಯತ್ಯಾಸ ನೋಡಿ. ಕ್ರಿಯೆ ಎರಡೂ ಒಂದೇ, ಕರ್ಣನ ತಲೆ ನೆಲದ ಮೇಲೆ ಬಿತ್ತು ಅನ್ನೋದೇ. ಆದರೆ ಅದಕ್ಕೆ ಗೌರವ ತರಬೇಕು. ಕರ್ಣನ ತಲೆ ಸುಮ್ಮನೆ ಯಾರ್ದೋ ಒಬ್ಬ ಸೈನಿಕಂತರ ನೆಲದ ಮೇಲೆ ಬಿದ್ದೋಗಲಿಲ್ಲ. ಅದು ಕರ್ಣಶಿರ ಕೆಡೆದುದು ಧರಿತ್ರಿಯಲಿ. ಆ ಸಂಸ್ಕೃತದ ಶಬ್ದಗಳೆಲ್ಲ ಬೇಕು ಅಲ್ಲಿ ಹಾಕಿ ಆ ಕೆಡೆದುದು ಅನ್ನುವಂಥದ್ದು ಕುಮಾರವ್ಯಾಸನಲ್ಲಿ ಯಾವಾಗಲೂ ಕ್ರಿಯಾಪದಗಳು ಮಾತ್ರ ಶುದ್ಧ ಕನ್ನಡದಲ್ಲಿರ್ತವೆ, ಅದು ಗಟ್ಟಿತನ ಇರುತ್ತೆ. ಅದಕ್ಕೆ ಕರ್ಣಶಿರ ಕೆಡೆದುದು ಧರಿತ್ರಿಯಲಿ. ಸಾಮಾನ್ಯವಾಗಿ ಧರಿತ್ರಿ ಧರಿತ್ರಿ ಎನ್ನುವ ಅರ್ಥ ಏನಂದ್ರೆ ಧಾರಣಿ, ಎಲ್ಲವನ್ನೂ ಧರಿಸಿಕೊಳ್ಳುವಂತಹ ಶಕ್ತಿ ಇರುವಂಥದ್ದು ಧರಿತ್ರಿ ಅಂತೇಳಿ. ಅದರಿಂದ ಧರಣಿ ಎನ್ನುವಂಥ ಹೆಸರು ಬಂದಿರೋದು ಅದಕ್ಕೋಸ್ಕರ. ಎಲ್ಲವನ್ನೂ ಸಹಿಸಿಕೊಳ್ಳುವಂತಹ ಶಕ್ತಿ ಅಂತೇಳಿ. ಧಾರಣೆ ಅಂತ ಒಂದು ಶಬ್ದ ಇದೆ, ಹಳೆಯ ಕನ್ನಡದಲ್ಲೆಲ್ಲ ಹಳ್ಳಿಗಳಲ್ಲಿ ಮಾತಾಡುವಂಥದ್ದು. ಧಾರಣೆ ಅಂದರೆ ಗೊತ್ತಲ್ಲ, ಈ ಬೆಣ್ಣೆ ಎಷ್ಟು ಧಾರಣೆ ಅಂದರೆ ಎಷ್ಟು ಹಣವನ್ನು ತೂಗುತ್ತೆ ಅದು ಅಂತೇಳಿ, ಎಷ್ಟು ಹಣವನ್ನು ತಡ್ಕೊಳ್ಳೋ ಶಕ್ತಿ ಇದೆ, ಅದು ಧಾರಣೆ ಅಂತ. ಅದಕ್ಕೋಸ್ಕರ ಧರಿತ್ರಿ ಅಂತ ಅವಳಿಗೆ ಹೆಸರು ಬಂದಿರೋದು. ಹಾಗೆ ಎಲ್ಲವನ್ನು ಧರಿಸುವಂತಹ, ಧಾರಣೆ ಮಾಡಿಕೊಳ್ಳುವಂತಹ ಶಕ್ತಿ ಇರೋದು ಅಂತೇಳಿ. ಅದರ ಮೇಲೆ ಕರ್ಣನ ಶಿರ ಕೆಡೆದು ಆ ಧರಿತ್ರಿಯಲ್ಲಿ ಅಂತಹದ್ದು ವಿಶೇಷ. ಅದಕ್ಕೆ ಎಷ್ಟು ವಿಶೇಷವನ್ನು ಕವಿ ಹೇಳ್ತಾನೆ ನೋಡಿ. ಕಳಚಿ ದುರ್ಯೋಧನನ ಬೆಳುಗಡೆ ನೆಲಕ್ಕೆ ಬೀಳುವಂಥದಲ್ಲಿ ಹೊರಗುಡಿಸಿ ಬೀಳುವಂಥದ್ದೇ ಒಂದೇ ಸರಿ ಧಡಧಡ ಅಂತ ಹೇಳಿ ಅವನ ದುರ್ಯೋಧನನ ಶ್ವೇತಛತ್ರವೇ ಕೆಳಗೆ ಬಿತ್ತು ಅನ್ನೋ ಹಾಗೆ ಕರ್ಣನ ಶಿರ ಕೆಳಗೆ ಬಿದ್ದು. ದುರ್ಯೋಧನನ ಶ್ವೇತಛತ್ರ ಕೆಳಗೆ ಬಿತ್ತು ಅಂದ್ರೆ ಏನರ್ಥ? ಅವನ ರಾಜತ್ವ ಹಾಳಾಯಿತು ಅನ್ನೋ ಅರ್ಥ. ಕರ್ಣ ಸತ್ತ ಅಂದ್ಮೇಲೆ ದುರ್ಯೋಧನ ಇದ್ದಲ್ಲಿ ರಾಜ, ಅವನಿಗೆ ರಾಜತ್ವ ಇಲ್ಲಿ, ಅವನ ಹಾಳಾದ ಅಂತಲೇ ಅರ್ಥ. ಅದಕ್ಕೆ ಆ ಕವಿ ಆ ಮಾತನ್ನು ಪರ್ಯಾಯವಾಗಿ ಹೇಳಿದ್ದಾನೆ. ಕರ್ಣಶಿರ ಕೆಳಗೆ ಧರಿತ್ರಿಯಲ್ಲಿ ಅವನ ಮುಖವನ್ನು ಎಷ್ಟು ವರ್ಣನೆ ಮಾಡಿದ್ದಾನೆ ನೋಡಿ. ನಗನಗತವಾಗಿರುವಂತಹ ಮುಖ, ಹುಬ್ಬು ಸ್ವಲ್ಪ ಗಂಟಿ ಕೊಡಿದಾನೆ, ಹೊಳೆವ ಹಲ್ಲುಗಳು. ಅಂತಹ ಕರ್ಣನ ಶಿರ ಕೆಡೆದು ಧರಿತ್ರಿಯಲ್ಲಿ. ಕರ್ಣನ ಶಿರ ಧರಿತ್ರಿಗೆ ಬಿದ್ದೋಯಿತು ಅಂತ ಹೇಳಿ ಅಲ್ಲೇ ಎಲ್ಲೋ ಯುದ್ಧ ಮಾಡ್ತಾ ಇದ್ದಂತಹ ದುರ್ಯೋಧನ ಗೊತ್ತಾಯ್ತು, ಓಡೋಡು ಬಂದ ದುರ್ಯೋಧನ. ಆ ದುರ್ಯೋಧನ ನೋಡ್ತಾ ಇದ್ದಾನೆ.
ಕರ್ಣ ಹಾ ಹಾ ಸೂತ ಸುತ ಹಾ ಹಾ ರಾಧೇಯ ಹಾ ಹಾ ಅಂತಲೇ ಕರಿತಾ ಇದ್ದಾನೆ. ದುರ್ಯೋಧನಿಗೆ ಕರ್ಣ ನಿಜವಾಗಲಿ ಯಾರು ಅಂತ ಗೊತ್ತಿತ್ತೇ ಎನ್ನುವಂಥ ಒಂದು ಪ್ರಶ್ನೆ ಮಹಾಭಾರತದ ಉದ್ದು